ಎಲ್ಲರಿಗೂ ನಮಸ್ಕಾರ. ಮತ್ತೆ ಈ ದಿನ ಪತ್ರಿಜಿ ಗುರುಗಳ ಜನ್ಮದಿನ. ಈ ದಿನದಂದು ನಾನು ನನ್ನ ಜ್ಞಾನ ಹಂಚಿಕೆಯನ್ನ ಮಾಡ್ಕೊಳ್ತಿರೋದು ತುಂಬಾ ಸಂತೋಷ. ಮತ್ತೆ ಪತ್ರಿಜಿ ಗುರುಗಳು ನಮ್ ಜೊತೆ ಚೈತನ್ಯದ ರೂಪದಲ್ಲಿ ಸದಾ ನಮ್ ಜೊತೆಗೆ ಇರ್ತಾರೆ, ಮತ್ತೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ಇವತ್ ಕೂಡ ಚೈತನ್ಯದ ರೂಪದಲ್ಲಿ ನಮ್ ಜೊತೆಗಿದ್ದಾರೆ. ಮತ್ತೆ ನಾನು ಈ ನನ್ನ ಜ್ಞಾನ ಹಂಚಿಕೆ ಅವರ ಶುಭ ಆಶೀರ್ವಾದವನ್ನ ಮೊದಲಿಗೆ ಕೇಳ್ಕೊಳ್ತಾ ಮತ್ತೆ ಅದರ ಜೊತೆಗೆ ನಾನು ಪತ್ರಿಜಿ ಮೇಡಮ್ಗೂ ಕೂಡ ನಾನು ಅವರ ಆಶೀರ್ವಾದವನ್ನ ಕೋರ್ತಾ ನನ್ನ ಈ ಧ್ಯಾನದ ಹಾದಿಯಲ್ಲಿ ನನಗೆ ಮಾರ್ಗ ತೋರಿದಂತ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ರಂಗನಾಥ ಗುರುಗಳಿಗೆ ನಮಸ್ಕರಿಸುತ್ತಾ, ಮತ್ತೆ ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ಮತ್ತೆ ರೇವತಿ ಮೇಡಮ್ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ಈ ವೇದಿಕೆಯ ನಿರ್ವಹಣೆ ಮಾಡ್ತಿರುವಂತ ರಘುನಾಥ್ ಸರ್ಗೆ ಮತ್ತೆ ಮಧುರಾ ಮೇಡಮ್ಗೂ ನಮಸ್ಕರಿಸುತ್ತಾ, ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ಜ್ಞಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೀನಿ ಮಾಸ್ಟರ್ಸ್. ಮಾಸ್ಟರ್ಸ್, ಇವಾಗಲೇ ಮಧುರಾ ಮೇಡಮ್ ಅವರು ಹೇಳಿದ್ರು, ಇವತ್ತಿನ ಒಂದು ಜ್ಞಾನ ಹಂಚಿಕೆ ವಿಷಯ ಸ್ವಯಂ ಪ್ರೀತಿ ಮತ್ತೆ ಕೃತಜ್ಞತೆಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಈ ಎರಡು ವಿಷಯಗಳು ತುಂಬಾ ಅದ್ಭುತವಾದ ವಿಷಯಗಳು ಆಗಿದೆ. ಮತ್ತೆ ಈ ಎರಡು ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನವು ಒಂದು ಅದ್ಭುತವಾಗಿ ಪರಿವರ್ತನೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಮಾಸ್ಟರ್ಸ್. ಅಂತ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಇವತ್ತಿನ ಜ್ಞಾನ ಹಂಚಿಕೆ ಇದೆ. ಈ ಎರಡು ವಿಷಯಗಳು ಏನಿದೆ, ಸ್ವಯಂ ಪ್ರೀತಿ ಮತ್ತೆ ಕೃತಜ್ಞತೆ, ಗ್ರಾಟಿಟ್ಯೂಡ್ ಏನಿದೆ, ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಏನಿದೆ, ಈ ಎರಡು ವಿಷಯಗಳು ಮೇಲ್ನೋಟಕ್ಕೆ ನಮ್ಗೆ ಬೇರೆ ಬೇರೆ ವಿಷಯಗಳಾಗಿ ಕಾಣಿಸ್ತದೆ. ಆದ್ರೆ ನಿಜವಾಗಿ ನಾವು ಅದ್ರ ಒಳ ಹಿಡಿದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನಂತಂದ್ರೆ ಒಂದಕ್ಕೊಂದು ಏನಾಗಿದೆ, ಅಂತರ್ ಸಂಬಂಧವನ್ನ ಹೊಂದಿದೆ, ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕವಾಗಿ ಕೆಲಸ ಮಾಡ್ತದೆ ಈ ಎರಡು ಟಾಪಿಕ್ಗಳು ಕೂಡ. ಆದ್ರೆ ಇವು ಹೇಗೆ ಪೂರಕ ಮತ್ತು ಪ್ರೇರಕವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ನಾವು ಪ್ರತಿಯೊಂದು ಟಾಪಿಕ್ ಬಗ್ಗೆ ಒಂದು ಸರಿಯಾಗಿ ಆಳವಾಗಿ ಅದು ಒಂದು ಆಳಕ್ಕೆ ಇಳಿದು ಆ ವಿಷಯವನ್ನ ಅರ್ಥ ಮಾಡ್ಕೊಬಿಟ್ಟು ಕೊನೆಯಲ್ಲಿ ನಾವು ಎರಡರ ಅನುಸಂಧಾನದಲ್ಲಿ ಸಂಬಂಧದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೊನೆಯಲ್ಲಿ ನೋಡೋಣ. ಹೀಗಾಗಿ ನಾನು ಮೊದಲಿಗೆ ಏನ್ ಮಾಡ್ತೀನಿ ಅಂತಂದ್ರೆ, ಸೆಲ್ಫ್ ಲವ್ ಅಂತಂದ್ರೆ ಏನು, ಅದು ನಮ್ಮಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತದೆ, ಸೆಲ್ಫ್ ಲವ್ ಕಡಿಮೆ ಆದ್ರೆ ಏನಾಗ್ತದೆ, ಸೆಲ್ಫ್ ಲವ್ ನ ನಾವು ಅಭ್ಯಾಸ ಮಾಡೋ ರೀತಿಗಳೇನು ಅನ್ನೋದನ್ನ ಫಸ್ಟ್ ಇದ್ರಲ್ಲಿ ನಾವು ತಿಳಿತಾ ಹೋಗೋಣ. ಮಾಸ್ಟರ್ಸ್, ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ್ಲೂ ಒಂದು ಬಹುಪಾಲು ಜನರು ಬಹುಶಃ ಈ ಜ್ಞಾನದ ಹಾದಿಗೆ ಬರಕ್ ಮುಂಚಿತವಾಗಿ ನಾನು ಕೂಡ ಹಾಗೆ ಇದ್ದೆ. ಈಗ ಅದ್ರಲ್ಲಿ ಎಷ್ಟೊಂದು ಬದಲಾವಣೆಗಳು ನನಗೆ ಖಂಡಿತ ಕೂಡ. ನಾನು ಸೊಸೈಟಿಯಲ್ಲಿ ತುಂಬಾ ಜನರನ್ನ, ನನ್ನ ಕೊಲೀಗ್ಸ್ ಇರ್ಬೋದು, ಮತ್ತೆ ನನ್ನ ಸೊತೆ ಎಲ್ಲ ನೋಡುವಾಗ ತುಂಬಾ ಜನರು ಕೊರಗ್ತಾ ಇರ್ತಾರೆ. ಏನ್ ಕೊರಗಿರ್ತದೆ ಅಂತ ಹೇಳಿದ್ರೆ, ಅವ್ರು ಯಾವಾಗ್ಲೂ ಕೊರಗೋದೇನಂತಂದ್ರೆ, ನನ್ ಮಕ್ಳು ನನ್ನನ್ನ ಪ್ರೀತಿಸೋದಿಲ್ಲ, ನನ್ ಗಂಡ ಪ್ರೀತಿಸಲ್ಲ, ಹೆಂಡತಿ ಪ್ರೀತಿಸಲ್ಲ, ಅಥವಾ ಅಕ್ಕ ತಂಗಿಯರ್ ಪ್ರೀತಿಸಲ್ಲ, ನನ್ನ ಸಂಬಂಧಿಗಳು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳೋ ಒಂದು ಕೊರಗು ಸದಾ ಅವರಲ್ಲಿ ಕಾಡ್ತಾ ಇರ್ತದೆ. ಸೊ ಮತ್ತೆ ನಾವು ಒಂದ್ಸರಿ ಏನ್ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಗೆ ಪ್ರೀತಿ ತೋರಿಸಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಗೆ ಯಾರಾದ್ರೂ ತಿರಸ್ಕಾರವನ್ನ ತೋರಿಸಿದ್ರೆ ನಾವು ತುಂಬಾ ದುಃಖಿಗಳಾಗ್ತೀವಿ. ನಾವ್ ಎಷ್ಟು ಇನ್ನೊಬ್ಬರ ಮೇಲೆ ನಮ್ಮ ಜೀವನವನ್ನು ಕೊಟ್ಬಿಟ್ಟಿರ್ತೀವಿ, ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ಸುಖ ದುಃಖಗಳನ್ನ ನಿರ್ಧಾರ ಮಾಡುವಂತ ಎಲ್ಲಾ ಸ್ವಾತಂತ್ರ್ಯವನ್ನ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತೀವಿ. ನಾವು ನಿರ್ಧಾರಕ ಶಕ್ತಿಯಿಂದ ದೂರವಾಗಿ ಉಳ್ಬಿಡ್ತೀವಿ. ಸೊ ಈಗ ಅಲ್ಲದೆ ನಮ್ಮ ಜೀವನದ ಎಲ್ಲಾ ನಿರ್ಧಾರಕ ಶಕ್ತಿಯನ್ನ ನಮ್ಮ ಕೈಗೆ ತಗೋಬೇಕು ಅಂತ ಹೇಳಿದ್ರೆ, ಅದಕ್ಕಿರೋ ಒಂದೇ ಒಂದು ಪರಿಹಾರ. ಮತ್ತೆ ಈಗ ನಾವೇನ್ ಕೊರಗ್ತೀವೋ, ಅಣ್ಣನೋ ತಮ್ಮನೋ ಅಥವಾ ಗಂಡನೋ ಹೆಂಡ್ತಿನೋ ಮಕ್ಕಳು ನಮ್ಮನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋ ಏನು ಕೊರಗಿರ್ತದೆ ನಮ್ಗೆ, ಆ ಕೊರಗಿಂದನೂ ಕೂಡ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಇರೋದು ಒಂದೇ ಸೊಲ್ಯೂಷನ್. ಅದು ನಮ್ಗೆ ಅಂತ ಹೇಳಿದ್ರೆ ಸೆಲ್ಫ್ ಲವ್. ಸೆಲ್ಫ್ ಲವ್ ಯಾವಾಗ ನಾವು ಅಳವಡಿಸ್ಕೊಳ್ತೀವಿ, ಅವಾಗ ಈ ಎಲ್ಲಾ ನಮ್ಮ ಮನೋಕ್ಷೋಭಗಳೇನಿರುತ್ತೆ, ಮನೋವೇದನೆಗಳೇನಿರುತ್ತೆ, ಆ ವೇದನೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಿದ್ರೆ ಸೆಲ್ಫ್ ಲವ್ ಅಂದ್ರೆ ಏನು? ಸೆಲ್ಫ್ ಲವ್ ಅಂತ ಹೇಳಿದ್ರೆ ತನ್ನನ್ನು ತಾನು ತಿಳ್ಸ್ಕೊಳ್ಳೋದು, ಗೌರವಿಸೋದು, ಮತ್ತೆ ಒಳ್ಳೆ ರೀತಿಯಲ್ಲಿ ತನ್ನನ್ನು ತಾನು ಸ್ವೀಕರಿಸಿಕೊಳ್ಳುವಂತ ಮನೋಭಾವವೇ ಸೆಲ್ಫ್ ಲವ್ ಆಗುತ್ತದೆ. ಮಾಸ್ಟರ್ಸ್, ಇದು ಮೇಲ್ನೋಟಕ್ಕೆ ಏನಾಗ್ ಕಾಣ್ತದೆ ಅಂತಂದ್ರೆ ಒಂದು ಅಹಂಕಾರದ ಸ್ಥಿತಿ ಅನ್ನೋ ತರ ನಮ್ಗೆ ಅನ್ಸುತ್ತೆ. ಆದ್ರೆ ಇದು ನಿಜವಾಗಿ ಅಹಂಕಾರದ ಸ್ಥಿತಿಯಲ್ಲ, ಪ್ರತಿ ವ್ಯಕ್ತಿಯಲ್ಲೂ ಇರಬೇಕಾದಂತ ಒಂದು ಮೂಲಭೂತವಾದ ವಿಷಯ ಸೆಲ್ಫ್ ಲವ್ ಆಗಿದೆ.
ನಾವು ನಾವು ಹೇಗಿದ್ರು ಕೂಡ ಅಂದ್ರೆ ದೈಹಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಈಗ ಏನ್ ಬೇರೆ ಬೇರೆ ರಂಗದಲ್ಲಿ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಂಡಿದೀವಿ, ಕಟ್ಕೊಂಡಿದೀವಿ, ಮತ್ತೆ ಅದ್ರೊಳಗೆ ಬದುಕ್ತಿದೀವಿ. ಆ ಸ್ವರೂಪದಲ್ಲಿ ನಾವ್ ಹೇಗೆ ಇದ್ರು ಕೂಡ, ಮತ್ತೆ ನಾವ್ ಯಾವ್ದೇ ತಪ್ಪುಗಳನ್ನ ಮಾಡಿದ್ರು ಕೂಡ, ಈ ಮನುಷ್ಯ ಕೆಲವೊಮ್ಮೆ ತಪ್ಪುಗಳು ಆಗ್ತಾ ಇರ್ತದೆ. ಆ ತರ ತಪ್ಪುಗಳು ಆಗಿದ್ದಾಗ್ಲೂ ಕೂಡ ನಮ್ಮೊಳಗಿನ ಮೌಲ್ಯಗಳೇನಿದೆ ಆ ಮೌಲ್ಯಗಳನ್ನ ಗುರುತಿಸ್ಕೊಂಡು ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳುವಂತ ಮನೋಭಾವ ಇದೆಯಲ್ಲ, ಈ ಮನೋಭಾವವೇ ಸ್ವಯಂ ಪ್ರೀತಿಯಾಗಿದೆ. ಮತ್ತೆ ನಾವು ಈ ಸ್ವಯಂ ಪ್ರೀತಿ ಮಾಡೋ ಒಟ್ಟಿಗೆ, ನಮ್ಮನ್ನ ಪ್ರೀತಿಸಿಕೊಳ್ಳೋ ಒಟ್ಟಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಬೇರೆಯವರ ಸಂತೋಷವನ್ನು ಗಮನಿಸೋದು, ಬೇರೆಯವರ ಯೋಗಕ್ಷೇಮವನ್ನು ನೋಡ್ಕೊಳ್ತಿರ್ತೀವಿ, ಬೇರೆಯವರನ್ನು ಪ್ರೀತಿಸುವ ಜೊತೆಗೆ ಕೂಡ ನಮ್ಮನ್ನ ಕೂಡ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ದೇನೆ ನಮ್ಮ ಬಗ್ಗೆನೂ ಒಂದು ಕೇರ್ ತಗೊಳ್ಳುವಂತ ಒಂದು ವಿಷಯವಾಗಿ ಈ ಸ್ವಯಂ ಪ್ರೀತಿ ಕಾಣಿಸುತ್ತೆ. ಈ ಸ್ವಯಂ ಪ್ರೀತಿ ಆತ್ಮಗೌರವ ಮತ್ತು ಆತ್ಮ ಸ್ವೀಕಾರದ ಒಂದು ಸ್ಥಿತಿ ಆಗಿರ್ತದೆ ಮಾಸ್ಟರ್ಸ್. ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಹೆಚ್ಚು ಸಮಯವನ್ನ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಅನ್ಸುತ್ತೆ ಈ ತರ ಮಾಡುವಂತದ್ದು. ಹೆಚ್ಚಿನ ಸಮಯನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕುಟುಂಬ ಮತ್ತೆ ಇತರರ ಕಾಳಜಿ ಮಾಡೋದು, ಅವ್ರನ್ನ ಕೇರ್ ಮಾಡೋದು, ಅವ್ರನ್ನ ಸಂತೋಷ ಪಡಿಸೋದು, ಇದ್ರಲ್ಲಿ ನಾವು ಕಳ್ದ್ಬಿಡ್ತೀವಿ. ಒಂದ್ಸರಿ ಎಷ್ಟು ನಾವು ಬೇರೆಯವ್ರನ್ನ ಕೇರ್ ಮಾಡೋದ್ರಲ್ಲೇನೆ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ಅಸ್ತಿತ್ವನೇ ನಾವು ಮರ್ತ್ಬಿಟ್ಟಿರ್ತೀವಿ. ಈ ತರ ನಾವು ಅಸ್ತಿತ್ವವನ್ನ ಮರ್ತಂತ ಸಂದರ್ಭದಲ್ಲಿ ಅದು ನಮ್ಮ ಆತ್ಮೋದ್ಧಾರಕ್ಕೆ ಧಕ್ಕೆ ಆಗುತ್ತದೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿಯು ಕೂಡ ಈ ಭೂಮಿ ಮೇಲೆ ಒಂದು ಅಸ್ತಿತ್ವವನ್ನ ಪಡ್ಕೊಳ್ಳೋದು ತನ್ನನ್ನ ತಾನು ಉದ್ಧಾರ ಮಾಡ್ಕೊಳ್ಳೋಕೆ, ತನ್ನ ಆತ್ಮೋದ್ಧಾರವನ್ನ ಮಾಡ್ಕೊಳ್ಳೋದಿಕ್ಕೆ. ಆದ್ರೆ ತನ್ನ ಆತ್ಮೋದ್ಧಾರವನ್ನ ಮಾಡ್ಕೊಳ್ಳುವಂತ ಸ್ಥಿತಿ ಒಳಗಡೆ ಅವನಿಗೆ ಹಲವು ಸಂಬಂಧಗಳು ಬೇಕಾಗುತ್ತೆ, ಹಲವು ಸಂಬಂಧಗಳು ಮುಖ್ಯ. ಆದ್ರೆ ಆ ಎಲ್ಲಾ ಸಂಬಂಧಗಳನ್ನ ಮುಖ್ಯ ಮಾಡ್ಕೊಂಡ್ಬಿಟ್ಟು ತನ್ನ ಜೊತೆ ಇರುವಂತ ಸಂಬಂಧವನ್ನ ಕಳ್ಕೋಬಾರ್ದು. ಎಲ್ಲಾ ಸಂಬಂಧಗಳಿಗೊಟ್ಟಿಗೆ ತನ್ನ ಜೊತೆ ಇರುವಂತ ಸಂಬಂಧವನ್ನ ಉಳಿಸ್ಕೊಂಡು ನಿರ್ವಹಿಸುವಂತ ರೀತಿ ಇದೆಯಲ್ಲ, ಆ ರೀತಿಯೇ ಸ್ವಯಂ ಪ್ರೀತಿ ಆಗಿರ್ತದೆ. ಈ ಸ್ವಯಂ ಪ್ರೀತಿಯನ್ನ ನಾವು ಬೆಳೆಸ್ಕೋಬೇಕಾಗ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಒಂದು ನಿಜವಾದ ಪ್ರೀತಿ ಎಲ್ಲಿ ಶುರುವಾಗುತ್ತೆ ಅಂತ ಹೇಳಿದ್ರೆ ಸ್ವಯಂ ಪ್ರೀತಿಯಿಂದನೇ ಶುರುವಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ಮಾಸ್ಟರ್ಸ್ ನಾವು ಯಾರಿಗೋ ಏನೋ ಕೊಡ್ಬೇಕು ಅಂತ ಇಟ್ಕೊಳ್ಳಿ. ನಾನು ಯಾರಿಗೋ ದುಡ್ಡು ಕೊಡ್ಬೇಕು, ಅಥವಾ ಯಾರಿಗೋ ದವಸ ಧಾನ್ಯ ಕೊಡ್ಬೇಕು, ಯಾರಿಗೋ ಊಟ ಕೊಡ್ಬೇಕು ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಊಟ ಇದ್ದಾಗ ಮಾತ್ರ ನನ್ ಕೊಡಕ್ಕಾಗೋದು, ನನ್ನ ಹತ್ರ ದುಡ್ಡು ಇದ್ದಾಗ ಮಾತ್ರ ನನ್ ಕೊಡಕ್ಕಾಗೋದು ಅಲ್ವಾ. ನನ್ನ ಹತ್ರ ಇಲ್ಲ ಅಂತಂದ್ರೆ ಅದನ್ನ ಕೊಡಕ್ ಆಗೋದಿಲ್ಲ. ಅದೇ ರೀತಿ ನನ್ನ ಹತ್ರ ಪ್ರೀತಿ, ಗೌರವ ಎಲ್ಲವೂ ಇದ್ರೆ ಮಾತ್ರ ನಾನು ಬೇರೆಯವ್ರಿಗೆ ಕೊಡಕ್ಕಾಗೋದು. ಸೊ ಹಾಗಾಗಿ ನಾನ್ ಸ್ವಯಂ ಪ್ರೀತಿ ಮಾಡ್ಕೊಂಡು ನನ್ನೊಳಗೆ ಪ್ರೀತಿ, ಗೌರವ, ಅನ್ನೋ ಸ್ಥಿತಿಯನ್ನ ನಾನು ತುಂಬಿಸ್ಕೊಂಡಿದ್ದಾಗ ಮಾತ್ರ ನನ್ನ ಮಕ್ಳಿಗಾಗ್ಲಿ, ನನ್ನ ಗಂಡನಿಗಾಗ್ಲಿ, ಮತ್ತೆ ನನ್ನ ಸಂಬಂಧಗಳಿಗೆ ಯಾರಿಗೇ ಆದ್ರೂ ಕೂಡ ಅದನ್ನ ಹಂಚೋದಿಕ್ಕೆ, ಬೆಳೆಸೋದಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸ್ವಯಂ ಪ್ರೀತಿಯನ್ನ ಮೊದಲು ಪ್ರೀತಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಅದು ಮೊದಲು ನನ್ನ ಪ್ರೀತಿಯನ್ನ ಮಾಡೋದ್ರ ಮೂಲಕ ಅದು ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಸ್ವಯಂ ಪ್ರೀತಿ ಅನ್ನೋದು ಪ್ರತಿ ವ್ಯಕ್ತಿಗೂ ಇರಬೇಕಾದಂತ ಒಂದು ಮೂಲಭೂತವಾದ, ಇರಲೇಬೇಕಾದಂತ ಒಂದು ಗುಣ ಆಗಿದೆ. ಸೊ ಇದ್ರ ಮಹತ್ವ ನಮ್ಗೆ ಪ್ರಾಚೀನ ಕಾಲದಿಂದನೂ ಗೊತ್ತಿತ್ತು, ವೇದಗಳ ಕಾಲದಿಂದನೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಋಷಿ ಮುನಿಗಳು. ಅದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬಂದಿದೆ ಮಾಸ್ಟರ್ಸ್. ಆ ಮಾತೇನಂತ ಅಂದ್ರೆ, ಆತ್ಮಾನಂ ವಿಜಾನೀಯಾತ್ ಅಂತ ಒಂದು ಮಾತು ಬಂದಿದೆ. ಈ ಮಾತು ಏನಂದ್ರೆ, ಆತ್ಮಾನಂ ವಿಜಾನೀಯಾತ್ ಅಂದ್ರೆ ಏನಂತ ಹೇಳಿದ್ರೆ, ಆತ್ಮವನ್ನ ತಿಳ್ಕೋ ಅಂತ ಹೇಳೋದು. ಮತ್ತೆ ನಿಜವಾದ ಪ್ರೀತಿ ಎಂದರೆ ತನ್ನೊಳಗಿನ ಆತ್ಮವನ್ನ ಪ್ರೀತಿಸೋದು ಅನ್ನೋದು ಈ ಪದದ ಅರ್ಥ ಆಗಿದೆ. ನಿಜವಾದ ಎಲ್ಲ ಪ್ರೀತಿ ಎಂದರೆ ಆತ್ಮವನ್ನ, ಅಂದ್ರೆ ಪತಿ, ಪತ್ನಿ, ಮಗ, ಸಂಪತ್ತು, ಮತ್ತೆ ಈ ಜಗತ್ತು, ನಾವ್ ಏನನ್ನ ಪ್ರೀತಿಸ್ತೀವಿ, ಈ ಎಲ್ಲದರ ಪ್ರೀತಿ ಶುರುವಾಗೋದು ಎಲ್ಲಿಂದ ಅಂತ ಹೇಳಿದ್ರೆ, ನಮ್ಮ ಆತ್ಮದ ಪ್ರೀತಿಯಿಂದ ಅದೆಲ್ಲವೂ ಶುರುವಾಗ್ತದೆ. ನಾವು ಬೇರೆಯವ್ರನ್ನ ಪ್ರೀತಿಸೋದು ನಮ್ಮ ಆತ್ಮದ ಪ್ರೀತಿಯ ಪ್ರತಿಫಲವೇ ಆಗಿರುತ್ತೆ. ಹಾಗಾಗಿ ನಾವು ನಮ್ಮನ್ನ ಮೊದಲು ಪ್ರೀತಿಸ್ಕೊಡೋದನ್ನ ಕಲಿಬೇಕಾಗುತ್ತೆ ಮಾಸ್ಟರ್ಸ್. ಈ ತರ ಒಂದು ಸ್ವಯಂ ಪ್ರೀತಿಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ. ಈ ತರ ಸ್ವಯಂ ಪ್ರೀತಿಯನ್ನ, ಈ ಇಂಪಾರ್ಟೆನ್ಸ್ ಅನ್ನ ನಾವು ತಿಳ್ಕೊಂಡು ಇದನ್ನ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡಾಗ ನಮ್ಮೊಳಗೆ ಏನೇನ್ ಲಾಭಗಳು ಸಿಗ್ತದೆ, ಏನೇನ್ ನಮ್ಮ ಮನಸ್ಥಿತಿಯಲ್ಲಿ ಪರಿವರ್ತನೆ ಆಗ್ತದೆ, ಏನೇನು ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಸ್ಥಿತಿಗಳಲ್ಲಿ ಏನು ಬದಲಾವಣೆಗಳಾಗ್ತದೆ, ಏನೇನು ನಮ್ಮ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಮಾಸ್ಟರ್ಸ್. ಈಗ ಸ್ವಯಂ ಪ್ರೀತಿಯಿಂದ ನಮಗೆ ದೊರಕುವಂತ ಲಾಭಗಳಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ,
ಮೇಡಮ್ ಸ್ಟ್ರಕ್ ಆಗ್ತಿದೆ. ಮೇಡಮ್ ಇರ್ತಾನೆ, ಆ ವ್ಯಕ್ತಿ ಯಾವಾಗ್ಲೂ ಸದಾ ಸಂತೋಷ ಅಂತ ಕುರುಗಿರೋದಿಲ್ಲ. ಸೊ ಹಾಗಾಗಿ ಅವನು ಸಂತೋಷ ಭರಿತನಾಗಿ ಇರ್ತಾನೆ. ಮ್ಯಾಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ ಮ್ಯಾಮ್ ಒಂದ್ಸತಿ. ಸ್ಟ್ರಕ್ ಆಗ್ತಾ ಇದೆ. ಅವನಿಗೆ ಅವನೊಳಗಿರುವಂತ ಒತ್ತಡವನ್ನ ಕಡಿಮೆ ಮಾಡ್ತದೆ, ಮತ್ತೆ ಇತರರೊಂದಿಗೆ ಅವನು ಸಂಬಂಧವನ್ನ ಉತ್ತಮ ಪಡಿಸ್ಕೊಳ್ತಾನೆ ಅದರಿಂದ. ಮತ್ತೆ ಇನ್ನೊಂದು ಏನಂದ್ರೆ ಒಂದು ಸೈಂಟಿಸ್ಟ್ ಒಂದು ಸಂಶೋಧನೆಯನ್ನ ಮಾಡಿದರೆ, ಆ ಸಂಶೋಧನೆಯಿಂದ ಕಂಡುಕೊಂಡಿರುವಂತ ವಿಷಯ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ಸೆಲ್ಫ್ ಲವ್ ಅನ್ನ ಮಾಡ್ತಾ ಹೋಗ್ತಾನೆ ಅವನ ಹತ್ರ ಆಕ್ಸಿಟೋಸಿನ್ ಅಂತ ಹೇಳೋ ಒಂದು ಹಾರ್ಮೋನ್ ಉತ್ಪಾದನೆ ಆಗ್ತದೆ. ಅದೊಂದು ಹ್ಯಾಪಿ ಹಾರ್ಮೋನ್. ಈ ಹ್ಯಾಪಿ ಹಾರ್ಮೋನ್ ಅವನಲ್ಲಿ ಯಾವಾಗ ಉತ್ಪತ್ತಿ ಆಗ್ತದೆ, ಆಗ ಅವನಲ್ಲಿ ಜೀವನದಲ್ಲಿ ಮೌಲ್ಯಗಳು ವರ್ಧನೆ ಆಗ್ತವೆ, ಸಂತೋಷ ಮತ್ತೆ ಆನಂದದ ಸ್ಥಿತಿ ಅವನೊಳಗೆ ನೆಲೆಗೊಳ್ತದೆ, ಸ್ವಯಂ ಅವನು ಸಂತೋಷವಾಗಿರ್ಲಿಕ್ಕೆ ಶುರುವಾಗ್ತಾನೆ ಆ ಹ್ಯಾಪಿ ಹಾರ್ಮೋನ್ ಅವನೊಳಗಡೆ ಇರೋದ್ರಿಂದ. ಈ ತರ ಎಲ್ಲ ಲಾಭಗಳು ಕೂಡ ಸ್ವಯಂ ಪ್ರೀತಿಯಿಂದ ದೊರಕುತ್ತೆ. ಆದ್ರೆ ಸ್ವಯಂ ಪ್ರೀತಿಯನ್ನ ಮಾಡ್ಕೊಳ್ಳುವಾಗ ನಮ್ಗೆ ಎಷ್ಟೊಂದು ಅಡ್ಡಿಗಳು ಬರ್ತದೆ ಅಂತ ಹೇಳಿದ್ರೆ, ಈಗ ಒಂದು ಆಧುನಿಕ ಪ್ರಪಂಚ ಏನಾಗಿದೆ ಅಂದ್ರೆ ಯಾಂತ್ರೀಕರಣ ಬಂದಿದೆ. ನಾವು ಗ್ಲೋಬಲೈಸೇಷನ್ ಒತ್ತಲ್ಲಿ ಇದ್ದೀವಿ. ಸೊ ಎಲ್ಲ ಕಡೆ ಕಾಂಪಿಟೇಷನ್ಗಳಿದೆ. ಸೊ ಈ ತರ ಕಾಂಪಿಟೇಷನ್ ಅಲ್ಲಿ ಇರುವಾಗ ನಾವೇನ್ ಮಾಡ್ತೀವಿ, ಹೆಚ್ಚಿನ ಅಂಶ ಬೇರೆಯವರಿಗೆ ನಮ್ಮನ್ನ ಬೇರೆಯವ್ರ ಜೊತೆ ಹೋಲಿಸ್ಕೊಳ್ತಾ ಇರ್ತೀವಿ. ಈ ತರ ಹೋಲಿಸ್ಕೊಂಡು ಏನಾಗ್ತೀವಿ, ಹಲವು ಬಾರಿ ನಾವು ಆತಂಕ ಮತ್ತು ಖಿನ್ನತೆಗೆ ಒಳಗಾಗ್ತೀವಿ. ಇಂಥ ಮಾನಸಿಕ ಅನಾರೋಗ್ಯದ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ನಮ್ಮ ದೈಹಿಕ ಅನಾರೋಗ್ಯಕ್ಕೂ ಕೂಡ ಕಾರಣ ಆಗ್ಬಿಡ್ತದೆ. ಸೊ ಹಾಗಾಗಿ ಇಂಥ ಒಂದು ಸ್ಥಿತಿಯಿಂದ ನಾವು ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ, ಈ ಖಿನ್ನತೆಯಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಮತ್ತೆ ನಾವು ಪರಿಹಾರ ಇರೋದಿಲ್ಲ ಅಂತಂದ್ರೆ ಸ್ವಯಂ ಪ್ರೀತಿಯಿಂದ. ಯಾವ ಸಂದರ್ಭದಲ್ಲೂ ಮಾಸ್ಟರ್ಸ್ ನಾವು ಯಾವ ಕಾರಣದಿಂದಲೂ ಕೂಡ ನಮ್ಮನ್ನು ನಾವು ಕಡಿಮೆ ಆಗಿ ಕಾಣ್ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸೃಷ್ಟಿಯಲ್ಲಿರುವಂತ ಪ್ರತಿ ಜೀವಿಗೂ ಏನಿದೆ, ಒಂದು ಯೂನಿಕ್ನೆಸ್ ಇದೆ, ಅಂದ್ರೆ ಒಂದು ವೈಶಿಷ್ಟ್ಯತೆ ಇದೆ, ಒಂದು ವೈಯಕ್ತಿಕವಾದ ಅನನ್ಯತೆ ಇದೆ. ಅದನ್ನ ನಾವು ಗುರ್ತಿಸ್ಕೊಂಡು ಸ್ವಯಂ ಪ್ರೀತಿಯನ್ನ ಮಾಡ್ಕೊಳ್ಳಬೇಕು. ಈಗ ಮಾಸ್ಟರ್ಸ್, ನಾನು ಪ್ರತಿ ವ್ಯಕ್ತಿಗೂ ಒಂದು ಯುನಿಕ್ನೆಸ್ ಇದೆ, ಮತ್ತೆ ಪ್ರತಿ ವ್ಯಕ್ತಿನೂ ಬೇರೆ ಬೇರೆನೆ. ಈಗ ನನಗೆ ಇರೋ ಸಾಮರ್ಥ್ಯ ನಿಮ್ಗೆ ಇಲ್ಲ, ನಿಮ್ಗೆ ಇರೋ ಸಾಮರ್ಥ್ಯ ನನಗೆ ಇರೋದಿಲ್ಲ. ಈ ತರ ನೋಡ್ತಾ ಬಂದ್ರೆ ಬೇರೆಯವರಿಗೆ ಬೇರೆ ಬೇರೆ ಆದಂತ ಒಂದು ಸಾಮರ್ಥ್ಯ ಇರ್ತದೆ. ಹಂಗಾಗಿ ಬೇರೆಯವ್ರಿಗೆ ಆ ಸಾಮರ್ಥ್ಯ ಇದೆಯಲ್ಲ ಅಂತ ನನ್ನನ್ನ ನಾನು ಕಡಿಮೆ ಆಗಿ ಕಾಣ್ಬೇಕಾಗಿಲ್ಲ. ಇದಕ್ಕೆ ನಾನು ಒಂದು ಪುಟ್ಟ ಕಥೆಯನ್ನ ಹೇಳಿ, ಈ ಡಿಫ್ರೆನ್ಸ್ ಅನ್ನ ನಾವು ಯಾಕೆ ಹೋಲಿಸ್ಕೊಂಡು ನಮ್ಮನ್ನ ನಾವು ಯಾಕೆ ಕಡಿಮೆ ಆಗಿ ಕಾಣ್ಬಾರ್ದು ಅನ್ನೋಕೆ ಒಂದು ಪುಟ್ಟ ಕಥೆಯನ್ನ ನಾನು ಹೇಳ್ತೀನಿ ಮಾಸ್ಟರ್ಸ್. ಏನಂತ ಹೇಳಿದ್ರೆ, ಒಂದ್ಸರಿ ಒಂದು ಪ್ರಾಣಿಗಳೆಲ್ಲ ಸೇರ್ಬಿಟ್ಟು ಒಂದು ಸ್ಪರ್ಧೆಯನ್ನ ಏರ್ಪಾಡು ಮಾಡುತ್ತಂತೆ. ಆ ಸ್ಪರ್ಧೆ ಏನಂತ ಹೇಳಿದ್ರೆ, ಒಂದು ಆನೆ ಮತ್ತೆ ಒಂದು ಮಂಕಿಯನ್ನ ಕರ್ಕೊ ಬಂದ್ಬಿಟ್ಟು ಅವೆರಡರ ನಡುವೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದಂತೆ. ಆ ಸ್ಪರ್ಧೆ ಏನು ಅಂತ ಹೇಳಿದ್ರೆ, ಒಂದು ಮರ ಇತ್ತಂತೆ. ಅಲ್ಲಿ ಆ ಮರವನ್ನ ಯಾರು ಹತ್ತಿ ಮೇಲೆ ಕುಳಿತುಕೊಳ್ತಾರೋ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದಂಗೆ ಅಂತ ಹೇಳ್ಬಿಟ್ಟು ಆ ಸ್ಪರ್ಧೆಯ ನಿಯಮವನ್ನ ಹೇಳಿದ್ರಂತೆ. ಮಾಸ್ಟರ್ಸ್, ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ, ಆನೆಗೆ ಮರವನ್ನ ಹತ್ಲಿಕ್ಕೆ ಆಗೋದಿಲ್ಲ, ಆ ಮಂಕಿ ಸುಲಭಕ್ಕೆ ಮರವನ್ನ ಮೇಲೆ ಹತ್ತಿ ಕುತ್ಕೊಂಡ್ಬಿಡುತ್ತದೆ. ಸೊ ಅದೇ ರೀತಿ ಆಯ್ತು, ಮಂಕಿ ಮರದ ಮೇಲೆ ಹತ್ತಿ ಕುತ್ಕೊಳ್ತು, ಆನೆ ಮರದ ಕೆಳಗಡೆ ನಿಂತ್ಕೊಳ್ತು. ಈಗ ನಾವು ಆತರ ಡಿಸೈಡ್ ಮಾಡಕ್ಕಾಗುತ್ತಾ ಮಾಸ್ಟರ್ಸ್? ಆನೆ ಅದಕ್ಕೆ ಸಾಮರ್ಥ್ಯ ಇಲ್ಲ, ಅದು ಸೋಲ್ತು ಸ್ಪರ್ಧೆಯಲ್ಲಿ, ಮಂಕಿ ಗೆಲ್ತು ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಆನೆಯ ಸಾಮರ್ಥ್ಯ ಏನು ಅಂತ ನಮ್ಗೆಲ್ಲರಿಗೂ ಗೊತ್ತು. ಆ ಮರವನ್ನ 1 ನಿಮಿಷದಲ್ಲಿ ಕೆಡವಿ ಉರುಳಿಸ್ಬಿಡ್ತದೆ, ಅಷ್ಟು ಸಾಮರ್ಥ್ಯ ಆನೆಗೆ ಇದೆ. ಸೊ ಹಂಗಾದ್ರೆ ಕೋತಿಯ ಸಾಮರ್ಥ್ಯ ಕರ್ಮನ ಇಲ್ಲ, ಅದು ಮರವನ್ನ ಹತ್ತಿದೆ, ಮರದಿಂದ ಮರಕ್ಕೆ ಜಂಪ್ ಮಾಡುತ್ತೆ, ಅದಕ್ಕೆ ಅದರದೇ ಆದ ಸಾಮರ್ಥ್ಯ ಇದೆ. ಸೊ ಹಂಗಾಗಿ ನಾವು ಆನೆಯ ಸಾಮರ್ಥ್ಯ ಆನೆಯ ಅದ್ರ ಸಾಮರ್ಥ್ಯ ವಿಷಯಕ್ಕೆ ಬಂದಾಗ ಅದು ಗ್ರೇಟ್, ಆ ಮಂಕಿ ಅದ್ರದ ವಿಷಯಕ್ಕೆ ಅದ್ರ ಕೆಲಸ ಕಾರ್ಯಕ್ಕೆ ಬಂದಾಗ ಅದು ಗ್ರೇಟ್ ಆಗ್ತದೆ. ಆ ರೀತಿ ಪ್ರತಿ ವ್ಯಕ್ತಿಯೂ ಕೂಡ ಒಂದೊಂದು ಯುನಿಕ್ನೆಸ್ ಅನ್ನ, ಒಂದೊಂದು ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಅದಕ್ಕೆ ನಾವು ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಹೋಲಿಸ್ಕೊಂಡು ಕಳಪೆಯಾಗಿ ಕಾಣ್ಬೇಕಾಗಿಲ್ಲ. ಮಾಸ್ಟರ್ಸ್, ನಾವು ಇರುವೆಯನ್ನ ನೋಡ್ತೀವಿ. ಇರುವೆ ಎಷ್ಟು ಸಣ್ಣ ಆಕಾರದಲ್ಲಿ ಇರ್ತದೆ, ಆದ್ರೆ ಅದು ಬುದ್ಧಿಶಕ್ತಿ ಎಷ್ಟು, ಅದ್ರ ಚಾಲಾಕಿತನ ಎಷ್ಟು. ಒಂದು ಸ್ವೀಟ್ ಅನ್ನ ಮಾಡಿಸ್ಟ್ರೆ ಎಷ್ಟು ನಿಮಿಷದಲ್ಲಿ ಆ ಸ್ವೀಟಿನ ವಾಸನೆ ಹಿಡಿದು ಇಡೀ ಸೈನ್ಯವನ್ನ ಅದು ಕರ್ಕೊಂಡ್ ಬರ್ತದೆ.
ಅಲ್ಲ. ಮತ್ತೆ ಕೂಡಿಡುವ ಬುದ್ಧಿ ಏನಿದೆ, ಮಳೆಗಾಲ ಬಂತು ಅಂತ ಹೇಳಿದ್ರೆ ಎಷ್ಟು ಸಂಗ್ರಹಿಸಿಡುವಂತ ಬುದ್ಧಿ ಇದೆ, ಈ ಎಲ್ಲ ಬುದ್ಧಿ ಇದೆ. ಈಗ ನಾವ್ ಇರುವೆಯಿಂದ ಕಡಿಮೆ ಅಂತ ಕಾಣಕ್ಕಾಗುತ್ತಾ? ಅದು ಅದರ ಕಾರ್ಯದಲ್ಲಿ ಗ್ರೇಟ್, ಅದ್ರ ಸಾಮರ್ಥ್ಯದಲ್ಲಿ ಗ್ರೇಟ್. ಹಿಂಗಾಗಿ ಪ್ರತಿಯ ವ್ಯಕ್ತಿಯು ಕೂಡ ಒಂದೊಂದು ಯುನಿಕ್ನೆಸ್ ಅನ್ನ ಹೊಂದಿರೋದ್ರಿಂದ ನಾವು ಯಾವ್ದಕ್ಕೂ ಯಾರಿಗೂ ಹೋಲಿಸ್ಕೊಂಡು ನಮ್ಮನ್ನ ಕಡಿಮೆ ಆಗಿ ಕಾಣ್ಬೇಕಾಗಿಲ್ಲ. ಸೊ ನಮ್ಮ ಸ್ವಯಂ ಪ್ರೀತಿಯನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡಾಗ ಆ ಸಾಮರ್ಥ್ಯದ ಅರಿವು ಖಂಡಿತ ನಮ್ಗೆ ಆಗುತ್ತೆ. ಹಾಗಾಗಿ ನಾವು ಆದ್ರೆ ನಮ್ಗೆ ಒಂದೊಂದ್ಸರಿ ಏನಾಗ್ತದೆ, ಹೌದು ಈಗ ನಾನು ಹೇಳ್ತಿದ್ದೀನಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ, ನಿಮ್ಗೂ ಅರ್ಥ ಆಗಿದೆ, ನಾವು ಸ್ವಯಂ ಪ್ರೀತಿನ ಬೆಳೆಸ್ಕೋಬೇಕು ಅಂತ ಹೋಗ್ತಿದೀವಿ. ಆದ್ರೆ ಒಂದೊಂದ್ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಬಾಲ್ಯದಲ್ಲಿ ನಡೆದಿರುವಂತಹ ಒಂದಷ್ಟು ಕಹಿ ಘಟನೆಗಳು ಏನ್ ಮಾಡ್ತವೆ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಂದ್ರೆ ಅಂತರ್ ಶಿಶು ಅಂತ ಏನ್ ಹೇಳ್ತೀವಿ, ಅಂತರ್ ಶಿಶುವಿನ ಒಳಗಡೆ ಫೀಡ್ ಆಗ್ಬಿಟ್ಟಿರ್ತದೆ ಈಗಾಗ್ಲೇ. ಈ ತರ ಫೀಡ್ ಆಗಿರುವಂತಹ ವಿಷಯಗಳು ನಮ್ಮನ್ನ ಸ್ವಯಂ ಪ್ರೀತಿಯನ್ನ ಮಾಡ್ಕೊಳ್ಳಿಕ್ಕೆ ಬಿಡದಂಗೆ ನಮ್ಮನ್ನ ಹಿಂದೆ ಹಿಡಿತಾ ಇರ್ತದೆ. ಇದು ಎಷ್ಟೊಂದು ಜನರ ಜೀವನದಲ್ಲಿ ನಾನು ನೋಡಿದ್ವಿ, ಈ ತರದ ಘಟನೆಗಳು ಈ ತರ ಆಗಿರ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಗೆ ಪದೇ ಪದೇ ನಾವು ನಮ್ಮೊಳಗಿನ ಅರಿವನ್ನ ಜಾಗೃತಿ ಮಾಡ್ಕೊಂಡು ಪದೇ ಪದೇ ನಮ್ಗೆ ನಾವೇ ತಿಳುವಳಿಕೆ ಹೇಳ್ತಾ ಹೋಗ್ತಾ ಈ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿರುವಂತ ಇಂಥ ಮೆಮೊರಿಗಳನ್ನ ಕೂಡ ನಾವು ಹಳಸಾಕಿ ಸ್ವಯಂ ಪ್ರೀತಿಯಲ್ಲಿ ನಾವು ಸ್ಥಿರವಾಗಿ ಮೇಲೆ ಇರ್ಬೋದು. ಆ ತರ ನಮ್ಗೆ ಸಾಧ್ಯ ಆಗ್ತದೆ. ಹಂಗಿದ್ರೆ ಸ್ವಯಂ ಪ್ರೀತಿಯನ್ನೇ ಈ ರೀತಿ ಸ್ಥಿರವಾಗಿ ನೆಲೆಗೊಳಿಸ್ಲಿಕ್ಕೆ ನಾವು ಮಾಡ್ಬೇಕಾದಂತ ಅಭ್ಯಾಸಗಳೇನು, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿತಾ ಹೋಗ್ಬೇಕು. ಹೊಸ ವಿಷಯಗಳನ್ನ ಕಲಿತಾಗ ಆಟೋಮೆಟಿಕ್ ಆಗಿ ನಮ್ಮ ಬಗ್ಗೆ ನಮ್ಗೆ ಪ್ರೀತಿ ಮತ್ತೆ ಹೆಮ್ಮೆ ನಮ್ಮಲ್ಲಿ ಉಂಟಾಗುತ್ತದೆ. ಜೊತೆಗೆ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನ ಮಾಡ್ಬೇಕು. ಅದು ನಮ್ಮ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ತದೆ, ನಮ್ಮ ಹೆಲ್ತ್ ಅನ್ನ ಸ್ಟ್ರಾಂಗ್ ಮಾಡ್ತದೆ. ಮತ್ತೆ ಯಾವ ಸಿಚುವೇಶನ್ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಸರಿಯಾಗಿ ನಿರ್ವಹಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ನಮ್ಗೆ ಕೊಡ್ತದೆ. ಆವಾಗ ಕೂಡ ನಮ್ಗೆ ಸ್ವಯಂ ಪ್ರೀತಿ ತಾನಾಗಿ ಬರುತ್ತೆ. ಮತ್ತೆ ಇನ್ನು ಹೊಸ ಜ್ಞಾನಕ್ಕೆ, ಈಗ ನಮ್ಮ ವೇದಿಕೆಯಲ್ಲಿ ಪ್ರತಿದಿನ ಹೊಸ ಜ್ಞಾನಗಳು ಸಿಗ್ತಾ ಇದೆ ನಮ್ಗೆ, ಮತ್ತೆ ಪುಸ್ತಕಗಳನ್ನ ಓದೋದ್ರ ಮೂಲಕ ಈ ರೀತಿನೂ ಕೂಡ ನಾವು ಹೊಸ ಜ್ಞಾನಕ್ಕೆ ತೆರ್ಕೊಂಡಾಗ ಕೂಡ ನಮ್ಮೊಳಗಿನ ಸ್ವಯಂ ಪ್ರೀತಿ ಸ್ಥಿರವಾಗಿ ನೆಲೆಗೊಳ್ಳುತ್ತದೆ ಮತ್ತೆ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ನಾವು ಇತರರನ್ನ ಮೆಚ್ಚೋದಿಕ್ಕೆ ಎಷ್ಟೊಂದ್ ಸರಿ ಪ್ರಯತ್ನ ಪಡ್ತಿರ್ತೀವಿ. ಆ ತರ ಅಭ್ಯಾಸವನ್ನ ನಾವು ಬಿಟ್ಟು, ಇತರನ್ನ ಮೆಚ್ಚೋದನ್ನ ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನಾವು ಸ್ಪಷ್ಟತೆಯೊಂದಿಗೆ ಏನ್ ಮಾಡ್ಬೇಕು, ಮುಂದುವರಿಬೇಕು. ಮತ್ತೆ ಏನೋ ಈಗ ಎಷ್ಟೊಂದ್ಸರಿ ನಾವು ಕೆಲವು ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ನಾವು ಮಾಡಿರುವಂತ ಕೆಲಸ ನಮ್ಗೆ ಇಷ್ಟ ಆಗೋದಿಲ್ಲ, ಬೈಕತ್ತಿರ್ತೀವಿ, ನಾನು ಈಗ ಮಾಡ್ಬಾರ್ದಿತ್ತು, ಮಾಡ್ಬಾರ್ದಿತ್ತು ಅಂದ್ರೆ ತಪ್ಪು ಮಾಡೋದು ಸಹಜ. ಆದ್ರೆ ಆ ತಪ್ಪೊಳಗಡೆ ನಾವು ನಿಲ್ಬಾರ್ದು. ತಪ್ಪೊಳಗಡೆ ನಿಂತಾಗ ಏನಾಗುತ್ತೆ ಮಾಸ್ಟರ್ಸ್ ಅಂತ ಹೇಳಿದ್ರೆ, ಒಂದು ವರ್ತುಲದಲ್ಲಿ ನಾವು ಸಿಕ್ಕಾಕೊಂಡು ಸುತ್ತಾ ಇರ್ತೀವಿ. ಅದನ್ನ ಬಿಟ್ಟು ನಾವು ತಪ್ಪು ಮಾಡಿದಾಗ ಒಂದ್ಸರಿ ನನ್ನನ್ನ ನಾನು ಕ್ಷಮಿಸ್ಕೊಂಡು, ಓಕೆ ಈ ಹೊತ್ತಲ್ಲಿ ನಾನು ಈ ತಪ್ಪನ್ನ ಮಾಡಿದೀನಿ, ನನ್ನನ್ನ ನಾನು ಕ್ಷಮಿಸ್ಕೋತೀನಿ, ನೆಕ್ಸ್ಟ್ ಈ ತಪ್ಪು ಮತ್ತೆ ಆ ಸಿಚುವೇಶನ್ ಬಂದಾಗ ನಾನು ಹೇಗೆ ಅದನ್ನ ನಿಭಾಯಿಸ್ಬೇಕು, ಯಾವ ಕೌಶಲ್ಯವನ್ನ ನಾನು ಅಳವಡಿಸ್ಕೋಬೇಕು ಅನ್ನೋ ಅರಿವು ಮತ್ತೆ ಪ್ರಜ್ಞೆ ಇಟ್ಕೊಂಡು ಮುನ್ನಡೆದಾಗ ಮತ್ತೆ ಈ ತರ ತಪ್ಪುಗಳು ರಿಪೀಟ್ ಆಗದಂಗೆ ಕೂಡ ನಾನು ಸಾಮರ್ಥ್ಯವನ್ನ ಗಳಿಸ್ಬೋದು. ಈ ತರ ಸಾಮರ್ಥ್ಯವನ್ನ ಗಳಿಸಿದಾಗ ಕೂಡ ನಾವು ಸ್ವಯಂ ಪ್ರೀತಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಕೆಲವರಿಗೆ ಅಭ್ಯಾಸ ಇರ್ತದೆ, ಏನು ಅಂತ ಹೇಳಿದ್ರೆ, ಎಲ್ರು ನನ್ನನ್ನು ನೋಡ್ಬೇಕು, ಎಲ್ರು ನನ್ನನ್ನ ಮೆಚ್ಕೋಬೇಕು, ಮತ್ತೆ ಎಲ್ರ ಗಮನ ನನ್ನ ಕಡೆ ಇರ್ಬೇಕು, ನನ್ನನ್ನ ಎಲ್ರು ಹೊಗಳ್ಬೇಕು ಅನ್ನೋ ತರ ಮನಸ್ಥಿತಿ ಇರ್ತದೆ. ಆದ್ರೆ ಇಂಥ ಮನಸ್ಥಿತಿಗಳು ಇರುವಾಗ್ಲೂ ಕೂಡ ನಮ್ಗೆ ಸ್ವಯಂ ಪ್ರೀತಿಯ ಕೊರತೆ ಇರ್ತದೆ. ಇಂಥ ಮನಸ್ಥಿತಿಯನ್ನ ಬಿಟ್ಟು ನಮಗಾಗಿ ನಾವು ಚಂದದ ಬಟ್ಟೆ ಹಾಕೋಬೇಕು, ನಮಗಾಗಿ ನಾವು ಚಂದವಾಗಿ ಅಡಿಗೆ ಮಾಡ್ಕೋಬೇಕು, ಮತ್ತೆ ನಾವು ಮನೆಯ ಅಲಂಕಾರವನ್ನ ಬೇರೆಯವರಿಗಾಗಿ ಅಲ್ಲದೇನೆ ನಮಗಾಗಿ ಚಂದವಾಗಿ ಅಲಂಕಾರ ಮಾಡ್ಕೋಬೇಕು, ಮನೆಯ ಕೈತೋಟವನ್ನ ನಮಗಾಗಿ ನಮ್ಮ ವೈಯಕ್ತಿಕ ಸಂತೋಷಕ್ಕಾಗಿ ಚಂದವಾಗಿ ಮಾಡ್ಕೋಬೇಕು. ಈ ತರ ಎಲ್ಲವನ್ನ ನಮಗಾಗಿ ಚಂದ ಮಾಡ್ತಾ ಹೋದಾಗ ನಮ್ಮೊಳಗೆ ಸ್ವಯಂ ಪ್ರೀತಿ ನೆಲೆಗೊಳ್ತದೆ ಮತ್ತೆ ಹೆಚ್ಚಾಗ್ತದೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ವಿಧ ಏನಂತ ಹೇಳಿದ್ರೆ, ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ಸ್ವಯಂ ಸಂಭಾಷಣೆ ಮಾಡ್ಕೊಳ್ಳೋದು. ಈಗ ನಾನು ಹೇಳಿದ್ನಲ್ಲ, ಏನೋ ತಪ್ಪು ಮಾಡಿದಾಗ ಅದು ಯಾಕೆ ಆಯ್ತು, ನನ್ನ ಯಾವ ಅರಿವಿನ ಕೊರತೆ ಅದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬಿಟ್ಟು ವಿಶ್ಲೇಷಣೆ ಮಾಡ್ಕೊಂಡು ಸರಿಪಡಿಸ್ಕೊಳ್ಳುವಂತ ನಿಟ್ಟಿನ ಕೆಲಸ ಮಾಡ್ತೀವಲ್ಲ, ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ, ಸ್ವಯಂ ಸಂಭಾಷಣೆ ಅಂತ ಹೇಳ್ತೀವಿ. ಆ ಸ್ವಯಂ ಸಂಭಾಷಣೆಯನ್ನ ನಮಗೆ ನಾವು ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮನ್ನ ನಾವು ತಿದ್ಕೊಳ್ತಾ ಮೇಲಕ್ಕೆ ಎತ್ಕೊಳ್ತಾ ನಾವು ಸ್ವಯಂ ಪ್ರೀತಿಯಲ್ಲಿ ನೆಲೆಗೊಳ್ಬಹುದು.
ಹಾಗೇನೆ ಇನ್ನು ಮತ್ತೆ ಏನಂತಂದ್ರೆ ನಮಗಾಗಿ ಒಂದಷ್ಟು ಸಮಯವನ್ನ ಕೊಟ್ಕೋಬೇಕು. ನಮ್ಗೆ ಯಾವ್ದೋ ತುಂಬಾ ಈಗ ಕಸೂತಿ ಮಾಡೋದು, ಟೈಲರಿಂಗ್ ಮಾಡೋದು, ಚಿತ್ರ ಬಿಡಿಸೋದು, ಸಾಂಗ್ ಕೇಳೋದು, ಉದಾಹರಣೆಗೆ ಈಗ ಧ್ಯಾನ ಮಾಡೋದು, ಈ ತರದ್ದೆಲ್ಲ ಬುಕ್ ಓದೋದು, ಇದೆಲ್ಲವೂ ನಮ್ಗೆ ಪ್ರಿಯವಾದ ಕೆಲಸ ಆಗಿರ್ತದೆ. ಇಂಥ ನಮಗೆ ಪ್ರಿಯವಾದ ಕೆಲಸಕ್ಕೆ ಒಂದಷ್ಟು ಸಮಯವನ್ನ ಮೀಸಲಾಗಿ ಇಟ್ಕೊಳ್ಳೋದು. ಈಗ ಇಟ್ಟಾಗ ಕೂಡ ನಮ್ಗೆ ಸ್ವಯಂ ಪ್ರೀತಿಯನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಏನಾಗಬೇಕು ಅಂತ ಹೇಳಿದ್ರೆ ನಮ್ಗೆ ಕೃತಜ್ಞತೆಯ ಇನ್ನೊಂದು ಟಾಪಿಕ್ ಏನ್ ನಾವು ಈ ವಿಷಯ ಇದೇ ವೇದಿಕೆಯಲ್ಲಿ ಮಾತಾಡ್ತೀವಿ, ಆ ರೀತಿ ಅದನ್ನ ಕೃತಜ್ಞತೆಯ ಅಭ್ಯಾಸವನ್ನ ನಾವು ಮಾಡ್ಕೋಬೇಕು. ಈ ಎಲ್ಲಾ ಅಭ್ಯಾಸಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಸ್ವಯಂ ಪ್ರೀತಿ ನಮ್ಗೆ ಜಾಗೃತ ಆಗ್ತದೆ, ಮತ್ತೆ ಅದ್ರ ನೆಲೆಗೊಳ್ತೀವಿ, ಮತ್ತೆ ಅದು ಹೆಚ್ಚಾಗ್ತಾ ಹೋಗ್ತದೆ ಮಾಸ್ಟರ್ಸ್. ಇದಿಷ್ಟು ಸ್ವಯಂ ಪ್ರೀತಿಯ ಬಗ್ಗೆ. ಆದ್ರೆ ನಾವು ಒಂದೊಂದ್ಸರಿ ಸ್ವಯಂ ಪ್ರೀತಿ ಅಂತ ಹೇಳುವಾಗ ನಾವು ಆತ್ಮರತಿಯನ್ನ ಮಾಡ್ಕೊಳ್ಳೋ ಸಂದರ್ಭಗಳು ಇದೆ. ಆತ್ಮರತಿ ಅಂತ ಹೇಳಿದ್ರೆ ನಾರ್ಸಿಸಮ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಮಾಸ್ಟರ್ಸ್. ಅದಕ್ಕೆ ಈ ನಾರ್ಸಿಸಮ್ ಅಂತ ಹೇಳಿದ್ರೆ ಆತ್ಮರತಿ ಅಂತ ಏನು ಅಂತ ಹೇಳಿದ್ರೆ ತುಂಬಾ ತಮಗೆ ತಾವೇ ಅತಿಯಾಗಿ ಪ್ರೀತಿಸ್ಕೊಳ್ಳೋದು. ಅಂತ ವ್ಯಕ್ತಿತ್ವಗಳು ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಅಹಂಕಾರ ಇರುತ್ತೆ, ಮತ್ತೆ ಒಂದು ಅವ್ರಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಅದ್ರ ಮೇಲಿಂದ ಏನ್ ಮಾಡ್ತಾರೆ ಅಂತಂದ್ರೆ ನಾನು ತುಂಬಾ ಬೋಲ್ಡ್, ನನ್ಗೆ ತುಂಬಾ ಆತ್ಮವಿಶ್ವಾಸ ಇದೆ, ನಾನು ಎಲ್ಲದ್ರಲ್ಲೂ ಅತ್ಯುತ್ತಮ ಅನ್ನೋ ತೋರಿಸ್ಕೊಳ್ತಾರೆ ನಾಟಕವನ್ನ ಅವ್ರು ಮಾಡ್ತಿರ್ತಾರೆ. ಈ ತರ ಆತ್ಮರತಿಯಲ್ಲಿ ಇರುವಂತ ವ್ಯಕ್ತಿಗಳು ಮತ್ತೆ ಅವರ ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಕೂಡ ಸಮಸ್ಯೆ ಇರ್ತದೆ. ಈ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ರೂಪ ಅಂದ್ರೆ ಹೊರ ಅವ್ರದ್ದು ಇದಿರ್ತದಲ್ಲ, ಬ್ಯೂಟಿ ಇರ್ತದಲ್ಲ, ಆ ಬ್ಯೂಟಿ, ಅವರ ಪ್ರತಿಭೆ ಅಥವಾ ಅವ್ರ ಸಾಧನೆ ಈ ತರದ್ರ ಬಗ್ಗೆ ಹೆಮ್ಮೆ ಪಡ್ತಿರ್ತಾರೆ. ಎಲ್ಲರ ಹತ್ರ ಹೇಳ್ಕೊಳ್ಳೋದು. ಇಂಥ ವ್ಯಕ್ತಿಗಳನ್ನ ನೀವು ಕೂಡ ನೋಡಿರ್ತೀರಿ, ನಾನು ಕೂಡ ಅಂತವ್ರನ್ನ ತುಂಬಾ ಜನನ ನೋಡಿದೀನಿ. ಯಾವಾಗ್ಲೂ ಅವ್ರನ್ನ ಹೊಗಳ್ಕೋತಿರ್ತಾರೆ, ನಾವು ಪ್ರೌಡ್, ನಾನು ಹಾಗೆ ಸಾಧನೆ ಮಾಡಿದೀನಿ, ಈ ಸಾಧನೆ ಮಾಡಿದೀನಿ ಅಂತ ಹೇಳ್ಕೊಳ್ತಿರ್ತಾರೆ. ಮತ್ತೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆಯವರ ಪ್ರಶಂಸೆ ಮಾಡ್ಬೇಕು, ನನ್ನನ್ನ ಗಮನ ಕೊಡ್ಬೇಕು, ಹೊಗಳ್ಬೇಕು ಅಂತ ಅವ್ರು ಯಾವಾಗ್ಲೂ ನಿರೀಕ್ಷೆ ಮಾಡ್ತಿರ್ತಾರೆ. ಆದ್ರೆ ಇವರು ಬೇರೆಯವರಿಗೆ ಕರುಣೆ ಕೊಡೋದಿಲ್ಲ, ಮತ್ತೆ ಬೇರೆಯವ್ರನ್ನ ಯಾವ ರೀತಿಯಿಂದನೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬೇರೆಯವರ ಕಷ್ಟವೂ ಕೂಡ ಇವರಿಗೆ ಅರ್ಥ ಆಗೋದಿಲ್ಲ. ಈ ರೀತಿಯ ವ್ಯಕ್ತಿಗಳು ಆತ್ಮರತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾವು ಸೆಲ್ಫ್ ಲವ್ ಅನ್ನೋ ಹೊತ್ತಿಗೆ ನಾವು ಆ ಸೆಲ್ಫ್ ಲವ್ ಅತಿಯಾಗ್ದಂಗೆ ನೋಡ್ಕೋಬೇಕು. ಅದು ಅತಿಯಾದಾಗ ಅದು ಆತ್ಮರತಿ ಆಗ್ತದೆ, ನಾರ್ಸಿಸಮ್ ಆಗ್ತದೆ. ಈ ನಾರ್ಸಿಸಮ್ ಕೂಡ ಒಂದು ಕಾಯಿಲೆಯಾಗಿ ಕೂಡ ಪರಿವರ್ತನೆ ಆಗ್ತದೆ. ಹಾಗಾಗಿ ಮಾಸ್ಟರ್ಸ್ ಏನ್ ಹೇಳ್ತೀನಿ ನಾನು ಅಂತ ಹೇಳಿದ್ರೆ, ಈಗ ಪತ್ರಿಜಿ ಏನಂತ ಹೇಳಿದ್ದಾರೆ, ಮಧ್ಯ ಮಾರ್ಗ ಅಂತ ಹೇಳಿದ್ದಾರೆ. ಈಗ ಪತ್ರಿಜಿಯ ಮಧ್ಯ ಮಾರ್ಗ ಅಂತ ಹೇಳುವಾಗ ಹಲವು ವಿಷಯಗಳು ಮಧ್ಯ ಮಾರ್ಗದಲ್ಲಿ ಬರ್ತಾ ಹೋಗ್ತದೆ. ಆ ರೀತಿ ಇದು ಕೂಡ ಸೆಲ್ಫ್ ಲವ್ ಇಲ್ದಿರೋದು ಒಂದು ಸ್ಥಿತಿ, ನಾರ್ಸಿಸಮ್ ಅಂತ ಹೇಳಿದ್ನಲ್ಲ ಆತ್ಮರತಿ ಅತಿಯಾದ ಸ್ವಯಂ ಪ್ರೀತಿ, ಇದು ಇನ್ನೊಂದು ಕೋನ. ಇದು ಈ ತುದಿ, ಅದು ಆ ತುದಿ, ಮಧ್ಯದಲ್ಲಿರೋದು ನಿಜವಾದ ಸ್ವಯಂ ಪ್ರೀತಿ, ಸೆಲ್ಫ್ ಲವ್ ಆಗಿರ್ತದೆ. ನಾವು ಈ ಮಧ್ಯ ಮಾರ್ಗದ ಸೆಲ್ಫ್ ಲವ್ವಿನ ಸ್ಥಿತಿಯಲ್ಲಿ ಇರ್ಬೇಕು, ಆಗ ಮಾತ್ರ ನಮ್ಮ ಜೀವನ ಉತ್ಕೃಷ್ಟವಾಗ್ತಾ ಹೋಗ್ತದೆ. ಅಂತ ಒಂದು ವಿಷಯವನ್ನ ನಾವು ಅಳವಡಿಸ್ಕೋಬೇಕು ಮಾಸ್ಟರ್ಸ್. ಇದು ಸೆಲ್ಫ್ ಲವ್ ಬಗ್ಗೆ. ಈಗ ನಾನು ಸೆಲ್ಫ್ ಲವ್ ಅಳವಡಿಸ್ಕೊಳ್ಳೋದಿಕ್ಕೆ ನಾವು ಮಾಡ್ಬೇಕಾದಂತ ಗುಣಗಳು ಏನೇನ್ ಕಾರ್ಯಗಳೆಲ್ಲ ಹೇಳಿದ್ನಲ್ಲ, ಅದ್ರಲ್ಲಿ ಗ್ರಾಟಿಟ್ಯೂಡ್ ಅನ್ನ ಕೂಡ ನಾನು ಹೇಳಿದೆ. ಗ್ರಾಟಿಟ್ಯೂಡ್ ಅನ್ನ ಅಳವಡಿಸ್ಕೊಂಡಾಗ ಸೆಲ್ಫ್ ಲವ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗಿದ್ರೆ ಈಗ ನಾವು ನೆಕ್ಸ್ಟ್ ಒಂದು 2 ಟಾಪಿಕ್ ಸೇರಿ ಒಂದು ಸ್ವಾಧ್ಯಾಯ ಮಾಡ್ತಿದ್ದೇವಲ್ಲ, ಆ ಇನ್ನೊಂದು ಟಾಪಿಕ್ ಈಗ ಗ್ರಾಟಿಟ್ಯೂಡ್ ಅಂದ್ರೆ ಏನು, ಗ್ರಾಟಿಟ್ಯೂಡ್ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಬೇಕು, ಗ್ರಾಟಿಟ್ಯೂಡ್ ಅನ್ನ ಹೇಗೆ ಅಳವಡಿಸ್ಕೋಬೇಕು, ಗ್ರಾಟಿಟ್ಯೂಡ್ ಅನ್ನ ಅಳವಡಿಸ್ಕೊಂಡಾಗ ಏನೇನ್ ಮಿರಾಕಲ್ಸ್ ನಮ್ಮ ಜೀವನದಲ್ಲಿ ನಡೆಯುತ್ತೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಮಾಸ್ಟರ್ಸ್. ಈಗ ಮತ್ತೆ ನಾನು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ನಡ್ಕೊಳ್ಳೋ ರೀತಿಯ ಬಗ್ಗೆನೆ ಮತ್ತೆ ಡಿಸ್ಕಸ್ ನಾನು ಗ್ರಾಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ಬೇರೆಯವ್ರ ಹತ್ರ ಅದಿದೆ, ಮತ್ತೆ ಅವ್ರು ಇಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ, ನನಗ್ ಮಾತ್ರ ಈ ನೋವು ಬಂದ್ಬಿಟ್ಟಿದೆ, ನನಗ್ ಮಾತ್ರ ಈ ಕಾಯಿಲೆ ಬಂದ್ಬಿಟ್ಟಿದೆ, ಅವ್ರು ಮಾತ್ರ ಹೆಲ್ತಿ ಆಗಿದ್ದಾರೆ ಅನ್ಕೋತೀವಿ. ಮತ್ತೆ ಬೇರೆಯವ್ರಿಗೆ 4 ಕಾರ್ ಇದೆ, ನನ್ಗೊಂದೇ ಇದೆ, ಅವ್ರ ಅರಮನೆ ಅಂತ ಮನೇಲಿ ಇದ್ದಾರೆ, ನಾನು ಈ ತರ ಚಿಕ್ಕ ಮನೇಲಿ ಇದ್ದೀನಿ, ಈ ತರ ಹೋಲ್ಸ್ಕೊಳ್ಳುವಂತ ಕೊರಗುವಂತ ಗುಣ ನಮ್ಮಲ್ಲಿ ಇರ್ತದೆ ಎಷ್ಟೋ ಜನರಿಗೆ. ಸೊ ಒಬ್ರು ಗೋಪಾಲಕೃಷ್ಣ ಅಡಿಗ ಅಂತ ಕನ್ನಡದ ಒಬ್ಬ ಕವಿ ಇದ್ದಾರೆ, ಅವರು ಒಂದು ಕವನ ಬರ್ತಿದ್ದಾರೆ. ಅದ್ರ ಒಂದು ಸಾಲು ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ಅಂತಂದ್ರೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಫಿಲಂ ಸಾಂಗು ನೀವೆಲ್ಲ ಕೇಳಿರ್ತೀರಿ ಕೂಡ ಈ ಸಾಲನ್ನ. ನಮ್ಗೆ ಎಷ್ಟೊಂದು ದೇವರು ಕೊಟ್ಟಿರ್ತಾನೆ, ಆಕ್ಚುಲಿ ನಾವು ನೋಡ್ಕೊಳ್ಳುವಂಥದ್ದು, ಗುರ್ಸ್ಕೊಳ್ಳುವಂಥದ್ದು, ಆನಂದಿಸುವಂಥದ್ದು ಎಷ್ಟೊಂದು ಕೊಟ್ಟಿರ್ತಾನೆ. ಬಟ್ ನಾವು ಇರುವುದನ್ನ ಬಿಟ್ಟು ಇರದುದರೆಡೆಗೆ ನೋಡ್ಕೊಂಡ್ಬಿಟ್ಟು ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ
ಹೋಗ್ತಾ ಇರ್ತೀವಿ. ಸೊ ಈ ತರ ನಮ್ದು ಒಂದು ನೆಗೆಟಿವ್ ಆಟಿಟ್ಯೂಡ್ ಏನಿದೆ, ನನ್ಗೆ ಅದಿಲ್ಲ ಇದಿಲ್ಲ ಅಂತ ಕೊರಗುವಂತ ನೆಗೆಟಿವ್ ಆಟಿಟ್ಯೂಡ್ ಏನಿದೆ, ಇದು ಮತ್ತೆ ನನ್ನೊಳಗೆ ನೆಗೆಟಿವಿಟಿಯನ್ನ ನಾನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ನಾನ್ ಮತ್ತೆ ಆ ನೆಗೆಟಿವಿಟಿಯ ವಿಷವರ್ತುಲದೊಳಗಡೆ ಸಿಕ್ಕಾಕೋತೀನಿ, ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಮತ್ತೆ ನಾನು ನೆಗೆಟಿವಿಟಿಯ ಆ ವಿಷವರ್ತುಲದಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಇರೋದು ಒಂದು ಪರಿಹಾರ ಏನಂತಂದ್ರೆ ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡುವಂತದ್ದು. ಹಾಗಿದ್ರೆ ಗ್ರಾಟಿಟ್ಯೂಡ್ ಅಂತಂದ್ರೆ ಏನಂತ ಹೇಳಿದ್ರೆ, ಆ ನಮ್ಮ ಜೀವನದಲ್ಲಿ ನಮ್ಗೆ ದೊರೆತಿರುವುದನ್ನ ಉಳಿಸ್ಕೊಂಡು ಅದನ್ನ ಅರಿತುಕೊಂಡು ಅದಕ್ಕೆ ಧನ್ಯವಾದವನ್ನ ಹೇಳುವಂತ ಒಂದು ಸಕಾರಾತ್ಮಕ ಮನಸ್ಥಿತಿಯನ್ನ ನಾವು ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಈ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇದೆಯಲ್ಲ, ಗ್ರಾಟಿಟ್ಯೂಡ್ ಹೇಳೋದಿದೆಯಲ್ಲ, ಅದೊಂದು ಪಾಸಿಟಿವ್ ಮೈಂಡ್ ಸೆಟ್. ನಂಗೆ ಇದಿದೆ ಅಂತ ಗುರ್ಸ್ಕೊಂಡು ಮೈಂಡ್ಫುಲ್ನೆಸ್ ಅನ್ನ ಬೆಳೆಸ್ಕೊಳ್ಳುವಂಥದ್ದು. ಇದು ಈ ಮೈಂಡ್ಫುಲ್ನೆಸ್ ಅನ್ನ ಬೆಳೆಸ್ಕೊಂಡ್ರೆ ನಮ್ಗೆ ಏನೇನೋ ಲಾಭಗಳು ಸಿಗ್ತದೆ, ಏನೇನು ಪ್ರಯೋಜನಗಳಾಗ್ತದೆ ಅಂತ ಹೇಳಿದ್ರೆ, ನಾವು ಅದನ್ನ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಭಾಗವಾಗಿ ನಾವು ವಿಂಗಡಿಸ್ಕೊಂಡು ಗ್ರಾಟಿಟ್ಯೂಡ್ ಇಂದ ಸಿಗುವಂತ ಲಾಭವನ್ನ ಗುರುತಿಸ್ಕೋಬಹುದಾಗಿದೆ. ಇದರಲ್ಲಿ ಮೊದಲನೇದಾಗಿ ನಾನು ಮಾನಸಿಕ ಸೈಕಲಾಜಿಕಲ್ ಹಿನ್ನೆಲೆಯಲ್ಲಿ ಏನ್ ಲಾಭಗಳು ಸಿಕ್ಕತ್ತೆ ಗ್ರಾಟಿಟ್ಯೂಡ್ ಅನ್ನ ಅಳವಡಿಸ್ಕೊಳ್ಳೋದ್ರಿಂದ ಅಂತ ಹೇಳ್ತೀನಿ ಮಾಸ್ಟರ್ಸ್. ಇಲ್ಲಿ ನಾನು ಒಂದು ಸಂಶೋಧನೆಯನ್ನ ನಾನು ರಿಸರ್ಚ್ ಮಾಡುವಾಗ ಇದ್ರ ಬಗ್ಗೆ ಎಲ್ಲ ನನಗೆ ಅಮೆರಿಕದ ಚಿಕಾಗೋ ಯೂನಿವರ್ಸಿಟಿಯ ಇಬ್ಬರು ಮನೋವಿಜ್ಞಾನಿಗಳು ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. ಆ ರಿಸರ್ಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಮನೋವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಕೃತಜ್ಞತೆಯಿಂದ ಅಂದ್ರೆ ಗ್ರಾಟಿಟ್ಯೂಡ್ ಅನ್ನ ನಾವು ಅರ್ಪಿಸೋದ್ರಿಂದ ಆನಂದ, ಆತ್ಮಸಂತೃಪ್ತಿ ದೊರೆಯುತ್ತೆ. ಮತ್ತೆ ನಾವು ಹತಾಶರಾಗ್ತೀವಿ, ಹತಾಶ ಅಂತಂದ್ರೆ ಡಿಪ್ರೆಷನ್ ಒಳಗಾಗೋದು. ಮತ್ತೆ ಚಿಂತೆಯಲ್ಲಿ ಇರ್ತೀವಿ, ಚಿಂತೆ ಅಂತಂದ್ರೆ ಆನ್ಸೈಟಿ. ಈ ಮಟ್ಟವನ್ನ ಅದು ಕಡಿಮೆ ಮಾಡುತ್ತದೆ. ನಮ್ಮ ಆ ತರದ ಒಂದು ಹತಾಶ ಸ್ಥಿತಿ, ಚಿಂತೆಯಿಂದ ನಮ್ಮ ಹೊರಗಡೆ ಕರ್ಕೊಂಡ್ ಬರ್ತದೆ ಗ್ರಾಟಿಟ್ಯೂಡ್ ಅನ್ನ ಅಳವಡಿಸ್ಕೊಳ್ಳೋದ್ರಿಂದ. ಮತ್ತೆ ಅವರು ಹೇಳ್ತಾರೆ, ಆ ವಿಜ್ಞಾನಿಗಳು ಏನಂತ ಹೇಳಿದ್ರೆ, ನಮ್ಗೆ ಒಂದು ನಮ್ಮ ಜೀವನದ ಅರ್ಥ ಏನು, ನಾವು ಯಾಕಾಗಿ ಬದುಕ್ತಿದೀವಿ, ಜೀವನ ಉದ್ದೇಶ, ಅದು ಕೂಡ ನಾವು ಗ್ರಾಟಿಟ್ಯೂಡ್ ಮನಸ್ಥಿತಿಯಲ್ಲಿ ನಾವು ಇದ್ದಾಗ ಅದು ಕೂಡ ನಮ್ಗೆ ತಿಳಿತಾ ಹೋಗುತ್ತೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯ ನ್ಯೂರೋ ಕೆಮಿಕಲ್ ಅಂತ ಹೇಳ್ತೀವಿ. ನ್ಯೂರೋ ಕೆಮಿಕಲ್ ಅಂತ ಅಂದ್ರೆ ಏನಂದ್ರೆ ಮಾಸ್ಟರ್ಸ್, ಈಗ ಎಷ್ಟೊಂದು ವಿಜ್ಞಾನಿಗಳು ಹೇಳಿದ್ದಾರೆ ಏನಂತ ಹೇಳಿದ್ರೆ, ನಮ್ಮ ದೇಹ ಏನಿದೆ ಅದು ಒಂದು ಕೆಮಿಕಲ್ ಫ್ಯಾಕ್ಟ್ರಿ. ಪ್ರತಿ ಕ್ಷಣವೂ ಈಗ ನೋಡಿ, ಒಂದು ಡೈಜೆಷನ್ ಆಗ್ಬೇಕು ಅಂದ್ರೆ ಒಂದು ಕೆಮಿಕಲ್ ಉತ್ಪಾದನೆ ಆಗ್ಬೇಕು, ಥೈರಾಯ್ಡ್ ಕಾರ್ಯನಿರ್ವಹಿಸಬೇಕು ಅಂದ್ರೆ ಒಂದು ಕೆಮಿಕಲ್ ಉತ್ಪಾದನೆ ಆಗ್ಬೇಕು. ಈ ತರ ಒಂದು ಬಾಡಿಯಲ್ಲಿ ಹಲವು ಕೆಮಿಕಲ್ಗಳು ಉತ್ಪಾದನೆ ಆಗ್ತಾ ಹೋಗ್ತದೆ. ಆ ರೀತಿಯೇ ಇಲ್ಲಿ ನ್ಯೂರೋ ಕೆಮಿಕಲ್ ಅಂದ್ರೆ ನರಗಳಲ್ಲಿರುವಂತ ಒಂದು ಕೆಮಿಕಲ್ ಇದೆಯಲ್ಲ, ಆ ಕೆಮಿಕಲ್ ರೆಸ್ಪಾನ್ಸ್ ಅನ್ನ ಇದು ಬದಲಾಯಿಸುತ್ತೆ. ಅಂದ್ರೆ ನೆಗೆಟಿವಿಟಿಯಲ್ಲಿರುವಂತ ಕೆಮಿಕಲ್ ಅನ್ನ ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡುವ ಶಕ್ತಿ ಈ ಗ್ರಾಟಿಟ್ಯೂಡ್ಗೆ ಇದೆ. ಮತ್ತೆ ಆ ವಿಜ್ಞಾನಿಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಹಲವು ಹಾರ್ಮೋನ್ಗಳು ಉತ್ಪಾದನೆ ಆಗ್ತಾ ಇರ್ತದೆ ಮಾಸ್ಟರ್ಸ್. ಅದ್ರಲ್ಲಿ ಡೋಪಮೈನ್ ಮತ್ತೆ ಸೆರೋಟೋನಿನ್ ಅನ್ನೋ 2 ಹಾರ್ಮೋನ್ಗಳಿವೆ. ಆ 2 ಹಾರ್ಮೋನ್ಗಳು ಹ್ಯಾಪಿ ಹಾರ್ಮೋನ್ಗಳು, ಅಂದ್ರೆ ನಮ್ಮನ್ನು ಸಂತೋಷದ ಸ್ಥಿತಿಯಲ್ಲಿರುವಂತ ಹಾರ್ಮೋನ್ಗಳು. ಈ 2 ಹಾರ್ಮೋನ್ಗಳನ್ನ ಈ ಗ್ರಾಟಿಟ್ಯೂಡ್ ಮೂಲಕ ನಾವು ಪಾಸಿಟಿವ್ ಮೈಂಡ್ ಸೆಟ್ ಅನ್ನು ಇಟ್ಕೊಂಡಾಗ ಈ 2 ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಹೆಚ್ಚು ಉತ್ಪಾದನೆ ಆಗ್ತದೆ. ನಾವು ತುಂಬಾ ಹ್ಯಾಪಿಯಾಗಿ ಒಂದು ಸಂತೋಷದಿಂದ ನಾವು ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮಾನಸಿಕವಾಗಿ ನಮ್ಗೆ ಸಿಗುವಂತ ಒಂದು ಪ್ರಯೋಜನ, ಯಾದ್ರಿಂದ ಗ್ರಾಟಿಟ್ಯೂಡ್ ಅಳವಡಿಸಿಕೊಳ್ಳೋದ್ರಿಂದ. ಇನ್ನು ನೆಕ್ಸ್ಟ್ ದೈಹಿಕ ಬಲ ಆರೋಗ್ಯ ವರ್ಧನೆ ಹೇಗೆ ಆಗುತ್ತೆ ಅಂತ ನೋಡೋದಾದ್ರೆ, ಮತ್ತೆ ಇದ್ರಲ್ಲೂ ಸಂಶೋಧನೆಗಳು ಹೇಳ್ತಾ ಇದೆ ಏನಂತ ಅಂದ್ರೆ, ಕೃತಜ್ಞತೆಯನ್ನ ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಉತ್ತಮವಾದ ನಿದ್ರೆ ಬರ್ತದೆ. ಮತ್ತೆ ನಮ್ಮ ಒಳಗಿಡ ಡಿಪ್ರೆಷನ್ ಅಂದ್ರೆ ಒತ್ತಡ ನಮ್ಮಲ್ಲಿ ಇದಿರ್ತದಲ್ಲ, ಆ ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ನಮ್ಮ BP ನಾರ್ಮಲ್ ಆಗ್ತದೆ, ಅಂದ್ರೆ ಇದು ಸಮತೋಲನ, ರಕ್ತದೊತ್ತಡ ಸಮತೋಲನದಲ್ಲಿ ಇರ್ತದೆ ಅಂತ ಹೇಳ್ತಾ ಇದೆ. ಮತ್ತೆ ನಿಮ್ಗೆ ನಾನು ಇಂದಿನ ಕ್ಲಾಸಲ್ಲಿ ಮತ್ತೆ ಬೇರೆಯವರೆಲ್ಲ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಈಗ ನಮ್ಮ ದೈಹಿಕ ಕಾಯಿಲೆಗಳು ಏನಿದೆ, ಆ ದೈಹಿಕ ಕಾಯಿಲೆಗಳಲ್ಲಿ 70% ಕಾಯಿಲೆಗಳು ಬರೋದು ನಮ್ಮ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳಿದ್ವಿ, ಮನಸ್ಸಿನಿಂದ ಬರುವಂತ ಕಾಯಿಲೆಗಳಾಗಿರ್ತದೆ. ಈಗ ನಾವು ಮನಸ್ಸಿನ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿದಾಗ ಮನಸ್ಸಿನ ಸ್ಥಿತಿಯಲ್ಲಿ ಅಷ್ಟೊಂದು ಹ್ಯಾಪಿ ಹಾರ್ಮೋನ್ ಉತ್ಪಾದನೆ ಆಗಿ ನಾವು ಪೀಸ್ ಆಫ್ ಮೈಂಡ್ ಅನ್ನ ಹೊಂದಿದ ತಕ್ಷಣ ದೈಹಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ, ಅದು ಆಟೋಮೆಟಿಕ್ ಆಗಿ ಚೆನ್ನಾಗಿರ್ತದೆ. ಮತ್ತೆ ಅವ್ರು ಹೇಳ್ತಾರೆ, ವಿಜ್ಞಾನ ಹೇಳ್ತಾ ಇದೆ ಏನಂತಂದ್ರೆ, ನಮ್ಮ ದೇಹದಲ್ಲಿ ಇಮ್ಯುನರಿ ಸಿಸ್ಟಮ್ ಏನಿದೆ, ರೋಗ ನಿರೋಧಕ ಶಕ್ತಿ, ಅದು ಕೂಡ ಹೆಚ್ಚಾಗುತ್ತೆ ನಾವು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸೋದ್ರಿಂದ, ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದ್ರಿಂದ. ಹಾಗೇನೆ ನಮ್ಗೆ ಪೇನ್ಗಳು ಬರ್ತದಲ್ಲ, ಆ ಪೇನ್ಗಳು ಕೂಡ ಕಡಿಮೆ ಆಗ್ತದೆ, ರಿಲೀಫ್ ಆಗುತ್ತೆ ನಾವು ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದ್ರಿಂದ. ಅದ್ರ ಜೊತೆಗೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ತದೆ.
ಏನು ನಾವು ಅವ್ರು ಚೆನ್ನಾಗಿಲ್ಲ ನಮ್ ಜೊತೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ತೀವಿ, ಸೆಲ್ಫ್ ಲವ್ ಅಲ್ಲಿ ನಾವು ಕಂಪ್ಲೇಂಟ್ ಮಾಡ್ತಿದ್ವಲ್ಲ, ಅಂತ ಕಂಪ್ಲೇಂಟ್ಗಳು ಕೂಡ ನಾವು ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸೋದ್ರಿಂದ ಸಂಬಂಧಗಳು ಕೂಡ ಸುಧಾರಿಸ್ತದೆ. ಇತರ ಜೊತೆ ನಾವು ಆತ್ಮೀಯವಾಗಿರ್ತೀವಿ, ಗೌರವ ಮತ್ತೆ ನಂಬಿಕೆಯಲ್ಲಿ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗೇನೆ ಸಕಾರಾತ್ಮಕ ಚಿಂತನೆಗಳನ್ನ ನಾವು ಬೆಳೆಸ್ಕೊಡ್ತೀವಿ. ಒಳ್ಳೆಯ ವಿಷಯಗಳನ್ನ ನೋಡುತ್ತೂ ನಮ್ಗೆ ಗೊತ್ತಾಗ್ತದೆ. ಈಗ ಪತ್ರಿಜಿ ಹೇಳಿದಾರಲ್ಲ, ಏನಂತ ಹೇಳಿದ್ರೆ ದೃಷ್ಟಿಯಂತೆ ಸೃಷ್ಟಿ ಅಂತ. ನಾವ್ ಹೇಗೆ ನೋಡ್ತಿದ್ದೀವಿ ಅದ್ ಹಾಗೆ ಕಾಣಿಸುತ್ತೆ. ನೀನ್ ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಆಗಿ ಇದೆ ಸಿಚುವೇಶನ್, ನೀನ್ ನೆಗೆಟಿವ್ ಆಗಿದ್ರೆ ನೆಗೆಟಿವ್ ಆಗಿ ಸಿಚುವೇಶನ್ಸ್ ಇರುತ್ತೆ. ಸೊ ನಾವ್ ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೃಷ್ಟಿ ಬದಲಾಗ್ತದೆ. ಸೊ ಅಲ್ಲಿ ಪಾಸಿಟಿವ್ ಆದಂತ ಸೃಷ್ಟಿ ಶುರು ಆಗ್ತದೆ. ಅದು ಬರುತ್ತೆ ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದ್ರಿಂದ. ಮತ್ತೆ ನಮ್ಮಲ್ಲಿ ಅಹಂಕಾರದ ಮನೋಭಾವ ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಪ್ರಯೋಜನಗಳು ಗ್ರಾಟಿಟ್ಯೂಡ್ ಅನ್ನ ನಾವು ಅಭ್ಯಾಸ ಇಟ್ಕೊಳ್ಳೋದ್ರಿಂದ, ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಇಂದ ಇರೋದ್ರಿಂದ ನಮ್ಗೆ ಇಷ್ಟು ಪ್ರಯೋಜನ ಇದೆ. ಹಾಗಿದ್ರೆ ಹೇಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡೋದು, ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೃತಜ್ಞತಾ ದಿನಚರಿನ ಬರೆಯೋದು, ಅಂದ್ರೆ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಬರೆಯೋದು. ವಿಶಾಲಾಕ್ಷಿ ಮೇಡಮ್ ಯಾರೋ ಬೆಳಗಿನ ಟೈಮಲ್ಲಿ ಇದನ್ನ ಹೇಳಿದ್ದಾರೆ ಅಂತ ಅನ್ಕೋತೀನಿ, ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಹೇಗೆ ಬರೆಯೋದು ಅಂತ ಹೇಳ್ಬಿಟ್ಟು. ಈ ತರ ನಾವು ದಿನ ಬೆಳಿಗ್ಗೆ ಅಥವಾ ರಾತ್ರಿ, ಈ ದಿನ ನನ್ನ ಜೀವನದಲ್ಲಿ ಬೆಳಿಗ್ಗೆಯಿಂದ ನಡೆದಂತ 3 ರಿಂದ 5 ವಿಷಯಗಳಿಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳಿ ಒಂದು ಜರ್ನಲ್ ಅನ್ನ ಪ್ರತಿದಿನ ಬರೀತಾ ಹೋಗ್ಬೇಕು. ಇದು ಮೊದಲನೇದು, ನಾವು ಗ್ರಾಟಿಟ್ಯೂಡ್ ಆಗಿ ನೆಲೆಗೊಳ್ಳಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ. ಉದಾಹರಣೆಗೆ ನಾನು ಹೇಳ್ತೀನಿ ಹೇಗೆ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಬರೆಯೋದು ಅಂತ ಹೇಳ್ಬಿಟ್ಟು. ಈಗ ನಾನ್ ಬರೆಯೋದಾದ್ರೆ ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ಇಂದು ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ಅದಕ್ಕಾಗಿ ಆರೋಗ್ಯಕ್ಕೆ ಧನ್ಯವಾದಗಳು ಅಂತ ಬರೆಯೋದು. ಒಂದು ಡೈರಿಯನ್ನ ಇಟ್ಕೊಂಡ್ಬಿಟ್ಟು ಅಥವಾ ಒಂದು ಒಳ್ಳೆ ಬುಕ್ ಅನ್ನ ಇಟ್ಕೊಂಡ್ಬಿಟ್ಟು ಬರೆಯೋದು. ನಂತರ ಇನ್ನೊಂದು ನಾನು ಏನ್ ಬರೀತೀನಿ ಅಂತಂದ್ರೆ, ನನ್ನ ಅಮ್ಮ ಅಥವಾ ನನ್ನ ಮಡದಿ ನನಗಾಗಿ ತುಂಬಾ ಒಳ್ಳೆ ಅಡಿಗೆ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಶ್ರಮ ಪಟ್ಟು ಆಸಕ್ತಿಯಿಂದ ಪ್ರೀತಿಯಿಂದ ನನಗೆ ಅಡಿಗೆ ಮಾಡ್ಕೊಟ್ಟಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳೋದು. ಮತ್ತೆ ನಾವು ಟ್ರಾವೆಲ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿಗೆ ಆಫೀಸ್ಗೆ ಹೋಗೋ ಇನ್ನಾವಾಗ ನಾವು ತುಂಬಾ ಸುಖಕರವಾಗಿ ನನ್ನನ್ನ ಮನೆಯಿಂದ ಆಫೀಸ್ಗೆ ತಲುಪಿಸಿದಂತ, ಆಫೀಸಿಂದ ಮನೆಗೆ ತಲುಪಿಸಿದಂತ ಸಾರಿಗೆ ವ್ಯವಸ್ಥೆಗೆ ಧನ್ಯವಾದಗಳು ಅಂತ ಬರೆಯುವಂಥದ್ದು. ಈ ತರ 100 ಸಿಗ್ತದೆ ಮಾಸ್ಟರ್. ನಾವು ನೋಡುವ ದೃಷ್ಟಿ ಬದಲಾದ್ರೆ ನಮ್ಗೆ ನಮ್ಮ ಜೀವನದಲ್ಲಿ ಈ ತರ ಪಾಸಿಟಿವ್ ಆಗಿರುವಂತ 100 ವಿಷಯಗಳು ಬೆಳಗಿಂದ ಸಂಜೆ ತನಕ ನಡೀತಿರ್ತದೆ. ದಿನ ನೀವು ಒಂದಿನಾದ್ರೂ ಬರಿಬಹುದು, ನಿಮ್ದು ಆ ದಿನ ಏನ್ ಅನ್ಸುತ್ತೆ ಬೇರೆ ಬೇರೆದಾದ್ರೂ ಬರಿಬಹುದು. ಈ ತರ 3 ರಿಂದ 5 ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಬರೆಯೋದ ಅಭ್ಯಾಸ ಮಾಡೋದು. ಆಗ ನಾವು ಗ್ರಾಟಿಟ್ಯೂಡ್ ಸ್ಥಿತಿಯಲ್ಲಿ ನಮ್ಮ ಮೈಂಡ್ ಸೆಟ್ ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಂತರ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಗೆ ಯಾರಿಂದಾರ ಏನಾದ್ರು ಹೆಲ್ಪ್ ಸಿಕ್ತು ಅಂತ ಇಟ್ಕೊಳ್ಳಿ. ಆ ಹೆಲ್ಪ್ ಸಿಕ್ಸಾಗ್ತಾರೆ. ಈಗ ನಮ್ಗೆ ಮನೆ, ಆಫೀಸು ಅಥವಾ ಶಾಲಾ ಕಾಲೇಜು ಅಥವಾ ಸಾರ್ವಜನಿಕ ಪಬ್ಲಿಕ್ ಪ್ಲೇಸಸ್ ಎಲ್ಲೇ ಆಗಲಿ, ಯಾರಿಂದ ನಮ್ಗೆ ಹೆಲ್ಪ್ ಸಿಗುತ್ತೆ ತಕ್ಷಣ ನಾವು ಅವರಿಗೆ ಗ್ರಾಟಿಟ್ಯೂಡ್ ಅನ್ನ ಹೇಳುದು, ಧನ್ಯವಾದವನ್ನ ಹೇಳುವಂಥದ್ದು. ಮಾಸ್ಟರ್ಸ್, ನನ್ನ ಲೈಫ್ ಅಲ್ಲಿ ಗ್ರಾಟಿಟ್ಯೂಡ್ ಅನ್ನ ಹೇಗೆ ಅಳವಡಿಸ್ಕೊಂಡೆ ಅಂತ ನಾನು ಹೇಳ್ತೀನಿ. ನನ್ಗೆ ಯಾರಿಗಾದ್ರೂ ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳಲಿಕ್ಕೆ ನನ್ಗೆ ನಾಚಿಕೆ ಆಗ್ತಿತ್ತು ಮೊದ್ಲು. ಅದೇನೋ ಆರ್ಟಿಫಿಷಿಯಲ್ ತರ ನನ್ಗೆ ಅನಿಸ್ತಿತ್ತು. ನಿಜವಾಗ್ಲೂ ನಾನು ಹೇಳ್ತಾ ಇರ್ಲಿಲ್ಲ, ಸುಮ್ನೆ ಶೋ ಮಾಡೋದು ಅಂತ ಅನ್ಕೊಳ್ತಿದ್ದೆ. ಆದ್ರೆ ನಾನು ಈ ಧ್ಯಾನಕ್ಕೆ ಬಂದಾದ್ಮೇಲೆ ನಾನು ಎಷ್ಟು ಮೈಂಡ್ಫುಲ್ನೆಸ್ ಇಂದ ನಾನು ಎಲ್ರಿಗೂ ಗ್ರಾಟಿಟ್ಯೂಡ್ ಹೇಳ್ತೀನಿ ಅಂತಂದ್ರೆ, ಬೇರೆಯವ್ರಿಗೆ ಆರ್ಟಿಫಿಷಿಯಲ್ ಅನ್ಸುತ್ತೆ ಏನೋ, ನನಗ್ ಗೊತ್ತಿಲ್ಲ. ಆದ್ರೆ ನಾನು ಹೇಳುವಾಗ ನಿಜವಾಗ್ಲೂ ನಾನು ಅದನ್ನ ಮೈಂಡ್ಫುಲ್ನೆಸ್ ಫೀಲ್ ಮಾಡ್ತೀನಿ. ಉದಾಹರಣೆಗೆ ಮಾಸ್ಟರ್ಸ್, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಮನೆ ಕಸವನ್ನ ತಗೊಳ್ಳಿಕ್ಕೆ BBMP ಅವರು ಎಲ್ಲರೂ ಬರ್ತಾರಲ್ಲ, ಅವ್ರು ಬರುವಾಗ ನನ್ಗೆ ಅನ್ಸುತ್ತೆ ಏನಂತಂದ್ರೆ, 2-3 ದಿನ ಕಸದವ್ರು ಬಂದಿಲ್ಲ ಅಂದ್ರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ. ಅಯ್ಯೋ ಕಸ ಇಲ್ಲೇ ಇದೆ, ತಕೊಂಡೋಗಿಲ್ಲ ಅಂತ. ಸೊ ಹಾಗಾಗಿ ನನಗೆ ಅಷ್ಟು ರಿಲೀಫ್ ಅನ್ನ ಕೊಡುವಂತ ಆ ಜನರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು, ನಿಜ ನಾನು ಕಸ ಕೊಟ್ಬಿಟ್ಟು ಅವ್ರಿಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಒಂದು ಆಟೋಗ್ ಬಂದ್ರೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಪ್ರತಿ ಹಂತದಲ್ಲಿ ಕೂಡ ನಾನು ಗ್ರಾಟಿಟ್ಯೂಡ್ ಸಲ್ಲಿಸೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಈ ತರ ಗ್ರಾಟಿಟ್ಯೂಡ್ ಅನ್ನ ನಾನು ಅಭ್ಯಾಸ ಮಾಡಿದ ನಂತರ ನನ್ನ ಒಳಗಿನ ಮೈಂಡ್ ಸೆಟ್, ಮೈಂಡ್ಫುಲ್ನೆಸ್ ತುಂಬಾ ಚೆನ್ನಾಗಿದೆ, ಮತ್ತೆ ಹೆಲ್ತ್ ಕೂಡ ಇಂಪ್ರೂವ್ ಆಗಿದೆ ಮಾಸ್ಟರ್ಸ್. ಇದು ಹಾಗಾಗಿ ನಮ್ಗೆ ಯಾರೇ ದೊಡ್ಡ ಯಾವುದೇ ಸಹಾಯ ಮಾಡಿದ್ರು ಕೂಡ ಅವರಿಗೆ ನಾವು ಗ್ರಾಟಿಟ್ಯೂಡ್ ಹೇಳೋದನ್ನ ಅಭ್ಯಾಸವನ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಧ್ಯಾನ ಮಾಡ್ತಿರ್ತೀವಿ. ಧ್ಯಾನ ಮಾಡುವಾಗ ನಮ್ಮ ಉಸಿರಿಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೊಳ್ಳೋದು, ಮತ್ತೆ ನಮ್ಮ ಜೀವನಕ್ಕೆ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೋಬೇಕು. ಹಾಗೇನೆ ಈಗ ನಮ್ಮ ಜೀವನದಲ್ಲಿ ಯಾರ್ಯಾರು ಏನೇನೋ ಸಹಾಯ ಮಾಡಿರೋರಿಗೆ ಈ ದಿನ ನಾನು ನೆನೆಸ್ಕೊಂಡು ಸಕಾರಾತ್ಮಕವಾಗಿ ಒಂದು ಪತ್ರ ಬರೆಯುವಂಥದ್ದು. ನಾವು ಪತ್ರವನ್ನ ಅವ್ರಿಗೆ ತಲುಪಿಸ್ತೀವ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮಗಾಗಿ ಆ ಪತ್ರವನ್ನ ಬರಿಬೇಕು. ಆ ರೀತಿ ಪತ್ರವನ್ನ ಬರೆಯೋದ್ರಿಂದ ಕೂಡ ಗ್ರಾಟಿಟ್ಯೂಡ್ ಅನ್ನು ನಮ್ಮಲ್ಲಿ ನಾವು ನೆಲೆಗೊಳಿಸಬಹುದು. ಹಾಗೇನೆ ಸೆಲ್ಫ್ ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೋಬೇಕು. ಸೆಲ್ಫ್ ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೊಳ್ಳೋದು ಅಂತಂದ್ರೆ, ನಮಗೆ ನಾವೇ ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೋಬೇಕು. ಅಂದ್ರೆ ಈ ದಿನ ನಾನು ಪಟ್ಟಂತ ಶ್ರಮಕ್ಕೆ
ನನ್ನ ಸಾಮರ್ಥ್ಯಕ್ಕೆ, ನನ್ನಲ್ಲಿರುವಂತ ದಯಾ ಗುಣಕ್ಕೆ, ನಾನು ತುಂಬಾ ಇಂಪ್ರೂವ್ಮೆಂಟ್ ಪ್ರಗತಿನ ಹೊಂದಿರೋದಕ್ಕೆ, ಉದಾಹರಣೆಗೆ ಇವತ್ತು ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ, ಕ್ಲಾಸ್ ಕೊಡ್ತಿರೋದಕ್ಕೆ, ಈ ಸಾಮರ್ಥ್ಯವನ್ನ ನಾನು ಬಂದಿದ್ದಕ್ಕೆ, ಈ ತರದಕ್ಕೆಲ್ಲ ನಮಗೆ ನಾವು ಸೆಲ್ಫ್ ಗ್ರಾಟಿಟ್ಯೂಡ್, ಸ್ವಯಂ ಕೃತಜ್ಞತೆಯನ್ನು ಹೇಳ್ಕೊಳ್ಳೋದು. ಉದಾಹರಣೆಗೆ ನಾನು ಅಡಿಗೆ ಇವತ್ತು ಚೆನ್ನಾಗಿ ಮಾಡಿದ್ದೀನಿ, ಅದಕ್ಕಾಗಿ ನನಗೆ ಧನ್ಯವಾದ ಅಂತ ಹೇಳ್ಕೊಳ್ಳೋದು. ಕ್ಲಾಸ್ ಕೊಡ್ತಿದ್ದೀನಿ, ಅದಕ್ಕೆ ನನಗೆ ಧನ್ಯವಾದ ಅಂತ ಹೇಳ್ಕೊಳ್ಳೋದು. ಈ ತರ ಕೃತಜ್ಞತೆಯನ್ನು ಅರ್ಪಿಸ್ಕೊಳ್ಳೋದ್ರಿಂದ ಕೃತಜ್ಞತೆಯೊಳಗೆ ನಾವು ನೆಲೆಗೊಳ್ಬೋದು ಮಾಸ್ಟರ್ಸ್. ಇದು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಎರಡು ವಿಷಯಗಳ ಬಗೆಗಿನ ಜ್ಞಾನ. ಇನ್ನು ಈ ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಎರಡೂ ಕೂಡ ಒಂದು ಅಂತರ್ ಸಂಬಂಧವನ್ನ ಹೊಂದಿದೆ ಅಂತ ನಾನು ಆಗ್ಲೇ ಸ್ಟಾರ್ಟಿಂಗ್ ಈ ಕ್ಲಾಸ್ ತರಗತಿಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ಅದು ಹೇಗೆ ಅಂತರ್ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿದ್ರೆ, ಈ ಸೆಲ್ಫ್ ಲವ್ ಮತ್ತು ಗ್ರಾಟಿಟ್ಯೂಡ್ ಎರಡು ನಮ್ಮಲ್ಲಿ ಏನ್ ಮಾಡ್ತವೆ ಅಂತಂದ್ರೆ, ಎರಡೂ ಸ್ಥಿತಿಗಳು ನಮ್ಮಲ್ಲಿ ಆಂತರಿಕವಾದ ಶಾಂತಿ, ಒಂದು ಆತ್ಮವಿಶ್ವಾಸ, ಸಂತೃಪ್ತಿಯ ಜೀವನಕ್ಕೆ ಈ ಎರಡೂ ಕೂಡ ಅವಿಭಾಜ್ಯ ಅಂಗಾಗಿದೆ. ಮತ್ತೆ ಇವು ಮೂಲ ಭಾವದಲ್ಲಿ ಒಂದೇ ತತ್ವವನ್ನ ಹೊಂದಿದೆ. ಇವೆರಡು ಪರಸ್ಪರ ಪೂರಕ ಮತ್ತು ಪ್ರೇರಕವಾಗಿದೆ. ಕೃತಜ್ಞತೆ ಮನಸ್ಸಿನ ಶಾಂತಿ ಕೊಡ್ತದೆ, ಮನಸ್ಸಿನ ಶಾಂತಿಗೆ ಕಾರಣವಾಗ್ತದೆ. ಸ್ವಯಂ ಪ್ರೀತಿ ಆತ್ಮಕ್ಕೆ ಒಂದು ಬಲವನ್ನ ಕೊಡ್ತದೆ. ಸೊ ಎರಡು ಬೇಕಲ್ಲ ನಮ್ಗೆ, ಆತ್ಮಕ್ಕೆ ಬಲವನ್ನು ಬೇಕು, ಮನಸ್ಸಿಗೆ ಶಾಂತಿನೂ ಬೇಕು. ಒಂದು ಮನಸ್ಸಿಗೆ ಶಾಂತಿ ಕೊಟ್ರೆ ಇನ್ನೊಂದು ಆತ್ಮಕ್ಕೆ ಬಲವನ್ನ ಕೊಡ್ತದೆ. ಈ ಎರಡು ಒಟ್ಟುಗೂಡಿ ನಮ್ಗೆ ಜೀವನವನ್ನ ಆನಂದದ ಸ್ಥಿತಿಯಲ್ಲಿ ನಡ್ಸ್ಕೊಂಡು ಹೋಗ್ತವೆ, ಕೊಂಡೊಯ್ತವೆ, ನೆಲೆಗೊಳಿಸ್ತವೆ. ಆದ್ರಿಂದ ನಾವು ಈಗ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಏನ್ ಮಾಡ್ತೀವಿ, ಆ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ಕೊಂಡು, ಆ ತಪ್ಪುಗಳು ಯಾಕೆ ಆಯ್ತು ಅಂತ ಅಂದ್ಬಿಟ್ಟು ನಾವು ವಿಮರ್ಶೆ ಮಾಡ್ಕೊಂಡು ಅರಿವಿನಿಂದ ಮುನ್ನಡೀತಾ ನಾವು ಸ್ವಯಂ ಪ್ರೀತಿಯನ್ನ ಬೆಳೆಸ್ಕೊಂಡು ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ನಾವು ಮುನ್ನಡೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ವಿಶ್ವಸಂಸ್ಥೆ ಆರೋಗ್ಯ ಅಂತಂದ್ರೆ ಏನು ಅಂತಂದ್ರೆ ಒಂದು ವ್ಯಾಖ್ಯಾನ ಕೊಟ್ಟಿದೆ. ಆ ವ್ಯಾಖ್ಯಾನ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಪರಿಪೂರ್ಣ ಸ್ಥಿತಿಯಲ್ಲಿ, ಆರೋಗ್ಯದ ಸ್ಥಿತಿಯಲ್ಲಿ ಇರ್ತಾನೋ ಅವನು ಮಾತ್ರ ಆರೋಗ್ಯಯುತವಾದ ವ್ಯಕ್ತಿ ಅಂತ ಅದು ವ್ಯಾಖ್ಯಾನವು ಕೊಟ್ಟಿದೆ. ಆ ವ್ಯಾಖ್ಯಾನದ ಪ್ರಕಾರ ನಾವು ಈ ಎಲ್ಲ ಆರೋಗ್ಯದ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಈ ಎರಡು ಅಂಶಗಳನ್ನ ನಾವು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಆಗ್ಬೋದು, ಆ ನೆಲೆಗೆ ನಿಲ್ಬಹುದು. ಆಗ ನಾವು ಪರಿಪೂರ್ಣ ಆನಂದ ಸ್ಥಿತಿ ಹೊಂದ್ಬೋದು ಅನ್ನೋದು ಈ ಎರಡು ವಿಷಯಗಳು ಒಳಗೊಂಡಿದೆ ಮಾಸ್ಟರ್ಸ್. ಇದಿಷ್ಟು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಸಂಬಂಧಪಟ್ಟ ನನ್ನ ಇವತ್ತಿನ ಜ್ಞಾನ. ಈ ಅವಕಾಶಕ್ಕಾಗಿ ನಾನು ಅವತಾರ್ ಫೌಂಡೇಶನ್ಗೆ, ಮತ್ತೆ ರಂಗನಾಥ್ ಗುರುಗಳಿಗೆ, ಮತ್ತೆ ಮಧುರಾ ಮೇಡಮ್ಗೆ, ರಘುನಾಥ್ ಅವರಿಗೆ, ಮತ್ತೆ ಕೇಳಿಸ್ಕೊಂಡಿದ್ದಕ್ಕೆ ತಮ್ಗೆಲ್ಲ ನಮಸ್ಕರಿಸುತ್ತಾ ನನ್ನ ಇವತ್ತಿನ ಜ್ಞಾನ ಹಂಚಿಕೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.